संबसदा शिव संबसदा शिव संबसदा शिव संबसदा शिव संबसदा शिव संबसदा शिव संबसदा शिव. ನಿನ್ನೆಯ ದಿನ ಲೋಕಮಾತೆಯಾಗಿ ಈ ಭೂಲೋಕದಲ್ಲಿ ಜನಿಸಿ ತಂದೆ ತಾಯಿಯರು ಬೇಡಿಕೊಂಡಿರತಕ್ಕಂತ ವರಕ್ಕೆ ತಕ್ಕ ದಾನೇಶ್ವರಿಯಾಗಿ ನಿನ್ನೆ ಎಲ್ಲ ತಾಯಂದಿರು ಮುತ್ತೈದೆಯರು ಕೂಡಿಕೊಂಡು ತಾಯಿಗೆ ನಾಮಕರಣ ಕ್ರಿಯೆಯನ್ನ ಬಹಳ ಭಾವ ತುಂಬಿ ಭಕ್ತಿ ತುಂಬಿ ಮನಸ್ಸು ತುಂಬಿ ನಮ್ಮ ಅಕ್ಕನ ಬಳಗದವರು ಬಹಳ ಚಂದಂಗಿ ಮಾಡಿದ್ರು. ತೊಟ್ಟಿಲಲ್ಲಿ ಹಾಕಿ ತಾಯಿಗೆ ನಾಮಕರಣವನ್ನ ಮಾಡಿದ್ರಿ. ತೊಟ್ಟಿಲು ಅಂತಂದ್ರ ಅದರ ಭಾವಾರ್ಥ ಬಹಳ ದೊಡ್ಡದು. ತೊಟ್ಟಿಲು ಅಂತಂದ್ರೆ ಈ ಜಗತ್ತಿನಲ್ಲಿ ಮನುಷ್ಯನ ಒಬ್ಬನನ್ನ ಬಿಟ್ರ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಈ ಜಗತ್ತಿನಲ್ಲಿ ಮಾನವ ಜೀವಿಯನ್ನ ಒಂದನ್ನು ಬಿಟ್ರ ಮತ್ತೆ ಯಾವ ಪ್ರಾಣಿಗಳಿಗೂ ಹೆಸರಿಡಂಗಿಲ್ಲ. ಯಾವ ಪ್ರಾಣಿಗಳಿಗೆ ಹೆಸರಿಟ್ಟದ್ದು ಎಲ್ಲರೂ ನೋಡ್ಯಾರೇನ್ರಿ? ತೋಟ್ಲಾಗ ಹಾಕಿ ಎಲ್ಲ ಮುತ್ತೈದೆಯರು ಕೂಡಿ ಗುಗ್ರಿ ಹಾಕಿ ಅವಕ್ಕೆ ಹೆಸರಿಡೋದು ಯಾವ ಧರ್ಮದಲ್ಲೂ ಇಲ್ಲ. ಈ ಮನುಷ್ಯನಿಗೆ ಯಾಕೆ ಹೆಸರಿಟ್ರು ಅಂದರೆ ತೊಟ್ಟಿಲು ಅಂತಂದ್ರ ಮನುಷ್ಯ ಜೀವನ ನೀನು ತೊಟ್ಟೆಲ್ಲೋ ನೋಡ್ರಿ, ಅರ್ಥ ಎಷ್ಟೈತಿ ಅದರೊಳಗೆ. ಎಲ್ಲಾ ಜೀವರಾಶಿಗಳನ್ನ ದಾಟಿ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಎಲ್ಲ ಜನ್ಮವನ್ನ ದಾಟಿ ಮನುಷ್ಯನ ಜನ್ಮವನ್ನ ತೊಟ್ಟೆಲ್ಲೋ. ಈ ಮನುಷ್ಯಾಗ ಯಾವ ಕಿಮ್ಮತ್ ಐತಲ್ಲ ಇನ್ಯಾವ ಜೀವಿಗಳಿಗೂ ವಿಚಾರ ಮಾಡುವಂತ ಶಕ್ತಿ ಇಲ್ಲ. ಯಾವ ಪ್ರಾಣಿ ಪಕ್ಷಿಗಳು ಶ್ರಾವಣದಾಗ ಆಷಾಢದಾಗ ಪುರಾಣ ಪ್ರವಚನ ಕೇಳೋದು ಗೊತ್ತಿಲ್ರಿ. ಈ ಮನುಷ್ಯ ನೀವು ಅರಿವಿನ ಜನ್ಮಕ್ಕೆ ಬಂದಾನ. ಒಬ್ಬ ಮಹಾನುಭಾವ ಹೇಳ್ತಾನ, ಮಾನವ ಜನ್ಮವ ಸ್ವಾರ್ಥಕ ಮಾಡು, ಜ್ಞಾನಿ ಸದ್ಗುರುವಿನ ಚರಣದೊಳಗಾಡು. ಈ ಅರಿವಿನ ಜನ್ಮಕ್ಕೆ ಬಂದೈತಿ ಮನುಷ್ಯ. ತೊಟ್ಟೆಲ್ಲೋ, ತೊಟ್ಟೆಲ್ಲಂದ್ರ ಜನ್ಮ ತಾಳಿದೆಲ್ಲೋ, ತೊಟ್ಟೆಲ್ಲೋ ಅಂತಂದ್ರೇನು? ತೊಟ್ಟಿಲದೊಳಗೆ ಯಾಕೆ ಹಾಕಿದ್ರು ಅಂದ್ರ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನ ಜೀವನ ಪವಿತ್ರ ಅಂತ ತಿಳ್ಕೊಂಡು ಅದನ್ನ ತೊಟ್ಲಾಗ ಹಾಕಿ ಹೆಸರಿಡ್ತಾರ. ಆ ತೊಟ್ಟಲಕ್ಕ ಎಷ್ಟು ಹಗ್ಗ ಕಟ್ಟಿದ್ರು? 4 ಹಗ್ಗ ಕಟ್ಟ್ಯಾರ. ಎಷ್ಟು ಕಟ್ಟ್ಯಾರ? ಒಂದು 10-20 ಹಗ್ಗ ಕಟ್ಟಿಲ್ಲ ಅದಕ್ಕೆ. 4 ಕಂಬಗಳು. ಆ 4 ಕಂಬಕ್ಕ ಒಂದೊಂದು ಹಗ್ಗ ಕಟ್ಟೀರಿ. ಹಗ್ಗ ಕಟ್ಟೀರಿ ಅಂತಂದ್ರೆ
4 ಪುರುಷಾರ್ಥಗಳು ನಿನ್ನ ಜನ್ಮಕ್ಕೆ ಬಂದಾವ. ಮನುಷ್ಯನ ಜನ್ಮಕ್ಕೆ ಬಂದದಿ ಅಂದಾಗ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಅನ್ನತಕ್ಕಂಥವು 4 ಅರ್ಥಗಳನ್ನೇ ಕೊಡ್ತಾರೆ ಮಹಾತ್ಮರು. ಎಷ್ಟು ಅರ್ಥ ಕೊಟ್ಟರೆ? 4. ಪ್ರಾಣಿಗಳಿಗೆ 4 ಅರ್ಥಗಳನ್ನ ಕೊಡ್ಲಿಲ್ಲ. ಮಾನವಗ ನೀನು ಧರ್ಮವಂತನಾಗಿ ಬಾಳು, ಧರ್ಮವಂತನಾಗಿ ಹುಟ್ಟಿದೀಯವ, ಧರ್ಮ ಹಿಡಿದು ನಡಿ ಅಂತ ಹೇಳಿ ತಿಳ್ಕೊಂಡು ಒಂದು ಹಗ್ಗ ಕಟ್ಟ್ಯಾರ. ಇನ್ನೊಂದು ಅರ್ಥ ಅಂತಂದ್ರೆ ಸಂಪತ್ತು. ಯವ್ವ ನೀನು ಧರ್ಮ ಹಿಡಿದು ಈ ಭೂಮಿಗೆ ಬಂದದಿ, ಧರ್ಮ ಹಿಡಿದು ಈ ಭೂಮಿಗೆ ಬಂದರಿ. ಎರಡನೇ ಹಗ್ಗ ಅರ್ಥ ಅಂತಂದ್ರೆ ಸಂಪತ್ತು. ಸಂಪತ್ತು ಅಂತಂದ್ರ ನೀ ಯವ ದುಡಿ, ಮುಂಜಾನೆಯಿಂದ ಸಂಜೆ ತಕ್ಕ ದುಡಿಯವ, ನೀ ಏನು ಗಳಿಸ್ತಿ ನೋಡು, ಅದರ ಒಳಗಿಂದ ಒಂದಿತ್ತು ದಾನ ಧರ್ಮ ಮಾಡಂತ ತಿಳ್ಕೊಂಡು ಧರ್ಮದಿಂದ ಬದುಕಿದಾಗ ಅರ್ಥ ಬರ್ತದ. ಆ ಅರ್ಥಕ್ಕೆ ನೀನು ಅನರ್ಥನಾಗಬೇಡ, ಅರ್ಥಕ್ಕೆ ನೀನು ಅನರ್ಥನಾಗಿ ಬದುಕಬೇಡ. ಕಾಮ ಅರ್ಥ ಅಂದ್ರೆ ಸಂಪತ್ತು, ಧರ್ಮ ಅಂತಂದ್ರ ನೀತಿವಂತನಾಗಿ ಬದುಕು. ಶ್ರೀಮನ್ ನಿಜಗುಂಡ್ರು ಅದನ್ನೇ ಹೇಳಿದ್ರು. ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿವಿಧನಾಗು, ನೀತಿವಿಧನಾಗು. ಧರ್ಮ ಹಿಡಿದು ನಡೆಯವ್ವ ತಮ್ಮ, ಒಂದಿಟ್ಟು 4 ಮಂದಿಯಾಗ ಧರ್ಮ ಹಿಡಿದು ನಡೆಯೋ ಅಂತ ಹೇಳ್ತಾರ ಹಿರಿಯರ್ನು. ಕತ್ತಿ ಕುತ್ತ ಹೇಳ್ತಿರ್ತಾರ, ಹುಡುಗರು ಹುಚ್ಚರಂಗ ಜಿಗದಾಡ್ತಿರ್ತಾವ. ಇವ್ರು ಹೇಳ್ತಾರ, ಏ ತಮ್ಮ, ನಿಮ್ಮಪ್ಪ ಎಂತ ಮನುಷ್ಯನು, ಭಾಳ ಚಲೋ ಮನುಷ್ಯ ಇದ್ದ, ನಿಮ್ಮಪ್ಪ ನಂಗೆ ಒಂದಿಟ್ಟು ಧರ್ಮದಲ್ಲೇ ಹೋಗೋ. ಧರ್ಮ ಅಂತಂದ್ರೆ ನ್ಯಾಯ ನೀತಿ ಬದ್ಧವಾಗಿ ನಿನ್ನ ಜೀವನ ಸಾಗಿ. ದೇವರು ಕೊಟ್ಟಾಗ ಒಂದಿಟ್ಟು ಸಂಪತ್ತು ಕೊಟ್ಟಾನ, ಅದರ ವಿನಿಯೋಗವನ್ನ ಸುಂದರವಾಗಿ ಮಾಡು. 4 ಮಂದಿಗೆ ಹೆಸರು ಬರುವಂಗ ದಾನ ಧರ್ಮ ಮಾಡು. ಇದ್ದಾಗ ಮಾಡು, ಇಲ್ಲದಾಗ ಬಿಡು. ಕಾಮ ಅರ್ಥ ಆದ ನಂತರ, ಕಾಮ ಅಂತಂದ್ರೆ ಇಲ್ಲಿ ಬಯಕೆ, ಆಸೆ, ಇನ್ನೇನೇನೋ ವಿಚಾರಗಳ ಬರ್ತಾವ. ಮನುಷ್ಯನೇ, ನಿನಗೆ ಎಷ್ಟು ಬೇಕತ್ತ ಆಸೆ ಮಾಡು. ಬರೀ ಆಸೆ ಮಾಡಿದಾರ, ಆಸೆ ಎಟ್ಟು ಮಾಡು, ನಿನ್ನ ಬದುಕಿಗೆ ಎಟ್ಟು ಬೇಕತ್ತ ಮಾಡು. ಒಂದು ಗುಬ್ಬಿ ನೋಡ್ರಿ, ಗುಬ್ಬಿ ಏನ್ ಮಾಡ್ತತಿ? ಸುಗ್ಗ್ಯಾಗ ತನಗ ಬೇಕತ್ತೇಳಿ ಗೂಡ್ನ್ಯಾಗ ತಂದು ಒಂದು ಚೀಲ್ಗಟ್ಟಲೆ ಜ್ವಾಳ ಇಡ್ತತ್ತೇನದು. ಗ್ವಾಳೆ ಮಾಡಿ ಇಡಾವ್ರಂದ್ರ ನಾವ, ಮತ್ತಾರು ಅಲ್ಲ. ಎಟ್ಟು ಕೊಟ್ಟರು ಸಾಕಾಗಿಲ್ಲ ಇವಂಗ. ಅವಾಗ ಈ ಮನುಷ್ಯನ ಆಸೆಗೆ ಎಷ್ಟು ಐತಿ ಅಂತಂದ್ರ ಇವ್ ಎಷ್ಟು ಕೊಟ್ಟರು ಸಾಕಾಗಿಲ್ಲಂತ್ರಿ. ಪರಮಾತ್ಮನ ಹತ್ತಕ್ಕ ಶ್ರಾವಣ ತಿಂಗಳದಾಗ ಮತ್ತು ಊರಾಗೆಲ್ಲ ಜಾತ್ರಿ ಕೇತ್ರಿ, ಹೊಟ್ಟಿಗೆ ಏನ್ ಬೇಕಾದ ತಿನ್ನಾಕ ದೇವ್ರ ಹತ್ತಕ್ಕೆ ಹೋಗಿ ಬೇಡ್ಕೊಂಡಂತ, ಯಪ್ಪ ನಮಗೆ 2 ಹೊಟ್ಟಿ ಕೊಡು ಅಂದತ. ಭಗವಂತ ಹೇಳಿದ, ಏ ಹುಚ್ಚ, ಇರೋದು 1 ಹೊಟ್ಟಿ ಕೊಟ್ಟ, ನೀ ಅದನ್ನ ತುಂಬಿಕೊಂಡು ಬರೋದು. ಅದು ತುಂಬಿತಂದ್ರೆ ಇನ್ನೊಂದು ಕೊಡ್ತಾನ ಹೇಳ್ಯಾನತ್ತ. ಈ 1 ಹೊಟ್ಟಿನ ತುಂಬುವತ್ತು ಬಡ್ಕೊಲಕತ್ತಾನ. ಆಗಲ್ಲ ರಾತ್ರಿ ಆಗಲ್ಲ. ಎತ್ತಾದ್ರೂ ಈ ಮನುಷ್ಯನಿಗೆ ಸಾಲವಂತ. ಅದಕ್ಕ ನೀನು ಧರ್ಮವಂತನಾಗಿ ಬದುಕು, ನೀತಿವಂತನಾಗಿ ಬದುಕು. ಸಂಪತ್ತನ್ನ ಗಳಿಸಿದ್ರಲ್ಲಿ ಒಂದಿಟ್ಟು ದಾನ ಧರ್ಮವನ್ನು ಮಾಡು. ಆಸೆ ಎತ್ತು ಮಾಡು, ನಿನಗೆ ಎತ್ತು ಬೇಕತ್ತ ಆಸೆ ಮಾಡುವ, ಬಹಳ ಮಾಡಬೇಡ. ಯಾಕಂತಂದ್ರ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಎಷ್ಟು ಗಳಿಸಿದ್ರು ಬೇಕು 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 ಬೇಕು. ಅದಕ್ಕೆ ಹೇಳಿದ್ರು ಶ್ರೀಮನ್ ನಿಜಗೊಂಡು ಹೇಳ್ತಾರ, ಕಡು ಲೋಭದಿಂದೇ ದುರ್ಗುಣಂ ಮನ್ಯ ಮುಂತೆ
ಕಡು ಲೋಭ ಅಂತಂದ್ರೆ ಜಗತ್ತಿನಲ್ಲಿ ಆಸೆಗಿಂತ ದೊಡ್ಡದಾಗಿರ್ತಕ್ಕಂಥ ವಸ್ತು ಜಗತ್ತಿನೊಳಗೆ ಇನ್ನೊಂದು ಇಲ್ಲ. ಆಸೆ ಅನ್ನೋದು ಬಹಳ ಕೆಟ್ಟ ಮನುಷ್ಯ. ಒಂದು ಊರಾಗ ಪುರಾಣ ಹೇಳಕ್ ಬಂದಿರಂತ್ರಿ ಸ್ವಾಮಿಗಳು ನಮ್ಮಂತವ್ರು. ಒಂದ್ 4-5 ವರ್ಷ, 1-2 ವರ್ಷ ಕೊರೋನಾದಾಗ ಹೋತ್ರಿ. ಖಾಯಂ ಅವರ ಬರೋವ್ರ ಊರಿಗೆ ಪುರಾಣಕ್ಕೆ ಬಂದ್ರಂತ. ಒಂದು 2-3 ವರ್ಷ, 4 ವರ್ಷ, 5 ವರ್ಷ ಬಿಟ್ಟು ಬಂದ್ರು. ಬಂದಾಗ ಮತ್ ಗುರುಗಳು ಬಂದಾರ ಅಂದ್ಕೊಳ್ಳಿ, ಎಲ್ಲರೂ ಪ್ರಸಾದಕ್ಕೆ ಕರೆಯವ್ರು ನೋಡ್ರಿ ಮನೆಗೆ. ಒಬ್ಬ ಭಕ್ತರು ಮನೆಗೆ ಬಂದ, ಗುರುಗಳೇ ಇವತ್ತ ನಮ್ಮ ಮನೆಗೆ ಪ್ರಸಾದಕ್ಕೆ ತಾವು ದಯಮಾಡಿಸ್ಬೇಕ್ರಿಪ್ಪ. ಅವಾಗ ಗುರುಗಳಂದ್ರು, ನೋಡ್ಪ ನಾ ಬರ್ತೇನ, ನಿಮ್ ಮನೆಗೆ ಇಲ್ಲ ಅನ್ನಂಗಿಲ್ಲ, ಪ್ರಸಾದಕ್ಕೆ ಬರ್ತೇನೋ. ಆದ್ರ ಈಗ 4-5 ವರ್ಷ ಆತ್ ನಿಮ್ ಊರಿಗೆ ಪುರಾಣ ಬಂದಿಲ್ಲ, 4-5 ವರ್ಷದೆಲ್ಲ ದಕ್ಷಿಣ ಕೊಡ್ಬೇಕು ನೀ ಅಂದ್ರತ. ಅವಾಗ ಇವ ವಿಚಾರ ಮಾಡಿದ, 4-5 ವರ್ಷದ ದಕ್ಷಿಣ ಅಂದ್ರ 500 ರೂಪಾಯಿದಂಗ ಆದ್ರೆ ಎತ್ತಾತ್ರಿ. 501 ಆದ್ರ 5 ವರ್ಷದ ಎತ್ತಾತ 2,500 ರೂಪಾಯಿ ಆತು. ಇವುಗರೆ ಮನೆಗೆ ಗುರುಗಳು ಕರಿಬೇಕನ್ನೋ ಆಸೆ. ಗುರುಗಳು ಹೇಳ್ಯಾರ 5 ವರ್ಷದ ದಕ್ಷಿಣ ಕೊಟ್ರ ಬರ್ತಾನಂತ ಹೇಳಕತ್ತಾರ. ಮನೆಗೆ ಹೋದ, ಹೆಂಡತಿಗೆ ಹೇಳ್ದ, ಗುರುಗಳಿಗೆ ಊಟಕ್ಕೆ ಕರ್ಯಾಕ್ ಹೋದ್ನಿ, 5 ವರ್ಷ ದಕ್ಷಿಣ ಇಟ್ರೆ ಬರ್ತಾನಕತ್ತಾರ, ಹೆಂಗ್ ಮಾಡ್ಲಿ ಅಂದ್ಲು. ಅಂದ. ಹೆಂಡತಿ ಬಹಳ ಶಾನ್ಯಾಳ್ರಿ, ಬಹಳ ಚಲೋ ಹೆಣ್ಮಗಳು, ಬಹಳ ಶಾನ್ಯಾಳಿದ್ಲು. ಅವ್ರ ಏನ್ ಬರ್ತಾನತ್ತಾರಲ್ಲ, ಹೋದ್ರೆ ಹೋಗ್ಲಿ 2,500 ರೂಪಾಯಿ ಕೊಡುನು, ಗುರುಗಳ ಮುಂದೆ ಬಂದು ಪಾದ ಹಾಕಿಲ್ಲ ನಮ್ಮ ಮನ್ಯಾಗ ಅಂದ್ಲು. ಮತ್ತೆ ಹೋದ ಮಠಕ್ಕೆ ಹೋದ, ಗುರುಗಳೇ ಯಪ್ಪ ನಮ್ಮ ಮನ್ಯಾಗ ದಕ್ಷಿಣ ಕೊಡಾಕ ತಯಾರಿದೀರಿ, ಇವತ್ತು ಪ್ರಸಾದಕ್ಕೆ ನೀವು ಬರಬೇಕು. ಆಯ್ತ್ರಿ ಅಂದ. ಸಂಜೆ ಹೊತ್ತು ಪುರಾಣ ಮುಗೀತು, ರಾತ್ರಿ 8-9 ಗಂಟೆಕ ಕರಿಲಕ್ಕ ಬಂದ ಮಠಕ್ಕ. ಗುರುಗಳ ಪುರಾಣಕ್ಕೆ ಹೋಗುದು ಮುಗದತ್ರಿಪ್ಪ, ಪ್ರಸಾದಕ್ಕೆ ಹೋಗುನು, ನಡ್ರಿ. ನಡಿಯಪ್ಪ. ಕರ್ಕೊಂಡು ಮನೆಗೆ ಹೋದ, ಪಾದಕ್ಕೆ ನೀರು ಹಾಕಿದ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಮನೆ ಮಂದೆಲ್ಲ ಗುರುಗಳ ಮಂಚದ ಮೇಲೆ ಕುಡಿಸಿದ್ರು. ಎಡೆ ಮಾಡಿದ್ಲು. ಎಷ್ಟು ಎಡಿ ಮಾಡಿದ್ಲು ಅಂತಂದ್ರ 5 ವರ್ಷದೆಲ್ಲ ಹೋಳಿಗೆ ತಿನ್ಬೇಕಲ್ಲ ಇವು. 5 ವರ್ಷದ ಅಡಿಗೆ ಇವು ಎಷ್ಟು ಊಟ ಮಾಡ್ತಿದ್ದಲ್ಲ ಅಷ್ಟು ದುರುಡಿ ತುಂಬಿ ತಂದು ಒಂದು ತಾಟ್ನ್ಯಾಗ ಬಡಿಸಿ ಇಟ್ಲು ತಾಯಿ. ಅವ ಅಂದ, ಯವ್ವ ಇಷ್ಟು ಹೋಳಿಗೆ ನಾ ತಿನ್ನಂಗಿಲ್ಲ, ನಾ 2 ಹೋಳಿಗೆ ತಿನ್ನವ. ಅಲ್ರಿ ಅಪ್ಪ, 5 ವರ್ಷದ ನಿಮ್ಮದು ಹೋಳಿಗೆ ಹಂಗ ಉಳ್ದಾವ, ಅದನ್ನ ಯಾವಾಗ ತಿನ್ನವ್ರು? ಇದನ್ನ ತಿಂದ್ರ ನಿಮಗೆ 2,500 ರೂಪಾಯಿ ದಕ್ಷಿಣ 5 ವರ್ಷದ ಕೊಡ್ತಾನ ಅನ್ಲಕ್ಕಿ. ಬಹಳ ಶಾನೆ ಇದ್ಲು. ಅವ ಅಂದ, ಇಲ್ಲವ ಇಟ್ಟೇನು ಹೋಗಂಗಿಲ್ಲ ನನಗ, ಬಹಳ ಆದ್ರೆ 2 ಹೋಳಿಗೆ ತಿಂತೇನೋ, ಬಹಳ ಆದ್ರೆ ತುಪ್ಪ ಇನ್ನೊಂದಿಟ್ಟು ಹೆಚ್ಚು ಹಾಕಿದ ಇನ್ನೊಂದು ಹೋಳಿಗೆ ತಿಂದೇನೆ, ಹೊರತಾಗಿ ನನಗೆ ಹೆಚ್ಚು ಹೋಗಂಗಿಲ್ಲ. ಅಲ್ರಿಯಪ್ಪ ದಕ್ಷಿಣಾರೇ ಬೇಡಕ್ ಹತ್ತೀರ 5 ವರ್ಷದ 5 ವರ್ಷದ ಹೋಳಿಗೆ ಹೆಂಗ್ ತಿನ್ನಂಗಿಲ್ಲ ನೀವ ಅಂದ್ಲು. ಇಲ್ಲವ ನನಗೆ ಆಗುದಿಲ್ಲ ಅಂದ. ಆಯ್ತು ಎಷ್ಟು ತಿತ್ತಿರಿ ತಿಂದ್ರಿಯಪ್ಪ ಅಂದ್ಲು. ಅಲ್ಲೇ ಸರಿಸಿಟ್ಲು. ತಾಟ್ನೊಳಗೆ ತನಗೆ ಎತ್ತ ಬೇಕಂತೆಲ್ಲ ಬಡಿಸ್ಕೊಂಡ. ಆ ಹೆಣ್ಮಗಳು ತುಪ್ಪ ಬಡ್ಸಾಕತ್ತಿದ್ದಳು ನೋಡು. ಹಿಂಗ ತಗೊಂಡ್ ಚಮಚೇಲಿ ತುಪ್ಪ ಹಿಂಗ ಹಾಕಾಕತ್ತಿದ್ಲು. ಕೈಯಾಗ ಒಂದ ಉಂಗ್ರ ಎತ್ತಿರಕಿ ಕೈಯಾಗ. ಆ ಉಂಗ್ರ ಸಡ್ಲಾಗಿ ಗುರುಗಳು ತಾಟ್ನ್ಯಾಗ ಬಿತ್ತು. ಬಿದ್ದು ಕೂಡ್ಲೆ ಗುರುಗಳು ಏನ್ ಮಾಡಿದ್ರು, ಪಟ್ಟ ಅದನ್ನ ತಗೊಂಡ ಬಾಯಾಗ ಹಾಕೊಂಡು ಬಿಟ್ರ. ಅದನ್ನ ಆಕೆ ಅಂದ್ಲು, ಯಪ್ಪ ನನ್ನ ಉಂಗ್ರ ಕಳಚಿ ನಿಮ್ ತಾಟ್ನೊಳಗೆ ಬಿತ್ರಿ ಅಪ್ಪ. ಅವ ಅಂದ, ಯವ್ವ ಇದ್ರೊಳಗೆ ತಾಟ್ನೊಳಗೆ ಏನ್ ಇರ್ತತಿಲ್ಲ ಅದನ್ನ ಯಾವುದೋ ಬಿಡೋದು ನಮ್ಮಲ್ಲಿ ಪದ್ಧತಿ ಇಲ್ಲ, ಎಲ್ಲಾ ನಾವು ತಗೊಂಡ ಹೋಗ್ಬೇಕು ಅಂದ. ಆಕೆ ವಿಚಾರ ಮಾಡಿದ್ಲು, ಇನ್ನು ಉಂಗ್ರ ಅಂತೂ ಹೋತಿದ್, ಒಂದು ಅರ್ಧ ತೊಲಿ ಉಂಗ್ರ ಹೋತಂದ್ರ ದಕ್ಷಿಣ ಕಂಡಪಟ್ಟಿ ಹೋದಂಗಾತು, ಹೆಂಗ ಮಾಡ್ಲಿ ಅಂದ್ಲು. ಆಯ್ತಲ್ಲ ತಗೊಂಡಾರ, ಗುರುಗಳು ಅದಾರ, ಗುರುವಿಗೆ ಮುಟ್ಟಿತಂದ್ರ ಏನು ದೇವರಿಗೆ ಮುಟ್ಟಿದಂಗ ಅಂದ್ಲು. ಹೋಳಿಗೆ ಎಲ್ಲ ತಿಂದ ಸ್ವಾಮಿ ಇನ್ನು ಅನ್ನ ತಿನ್ಬೇಕಾಗಿತ್ತಲ್ರಿ. ಅನ್ನ ಒಂದು ತಾಟ್ನ್ಯಾಗ ಇಷ್ಟು ಪಾತ್ರೆ ಒಳಗೆ ಸುರ್ಕೊಂಡು ಬಂದ್ಲು. ಬಂದ ಆ ಅನ್ನ ನೀಡೋದು ಏನಂತೀರ ಅದಕ್ಕೆ? ಹಿಂಗ ನೀಡೋದು ಇರ್ತತ್ತಲ್ರಿ, ಏನಂತೀರ? ಚಮಚೆ ಅಂತೀರಿ.
ಆ ದೊಡ್ಡ ಚಮಚ ಇತ್ತು, ಅದನ್ನ ಹಿಂಗ ಸರ್ಸ್ಕೊತ ಏನ್ ಮಾಡಿದ್ಲು, ಅನ್ನ ಜೋಡಿ ಚಮಚೇನು ಅದ್ರಾಗ ಒಗದ ಬಿಟ್ಲು. ಸಾರು ತಗೊಂಡು ಅದ್ರ ಮ್ಯಾಲ ಹಾಕಿದ್ಲು, ಚಮಚೆ ದಂಡಿಗೆ ಸರಿಸಿತ್ತ ಅನ್ನ ಹಿಂಗೆ ಕಲ್ಸಕತ್ರು. ಗುರುಗಳೇ, ನಮ್ಮ ಮನ್ಯಾಗ ಹಂಗ ಪದ್ಧತಿ ಇಲ್ರಿಪ್ಪ, ನಿಮ್ಗೆ ಏನ ನೀಡೈತು ಅದನ್ನೆಲ್ಲ ಮುಗಿಸೋದು. ಏನ್ ಮಾಡ್ತಾನ? ಚಮಚೆ ತಿನ್ನಾಕ ಬರ್ತತ್ರಿ? ಇಲ್ಲ ಯವ್ವ, ನಿನ್ನ ಹುಂಗರ ನಿನಗ, ನಿನ್ನ ಚಮಚೆ ನಿನಗ ಅನ್ನ. ಅದಕ್ಕ ಮನುಷ್ಯನ ಆಸೆ ಅನ್ನೋದು ಬಹಳ ದೊಡ್ಡದು, ಬಹಳ ದೊಡ್ಡದು ಮನುಷ್ಯನ ಆಸೆ. ಅದಕ್ಕೆ ಹೇಳ್ತಾರ, ಮನುಷ್ಯನ ಆಸೆಗೆ ಒಬ್ಬ ಕವಿ ಬರೀತಾನ, ಒಬ್ಬ ಹಿಂದಿ ಕವಿ ಬರೀತಾನ, ಸೂರದಾಸರ್ ಅಂತ ಹೇಳಿ. ಜಲ್ ಸೆ ಪತಲಾ ಕೌನ್ ಹೈ, ಕೌನ್ ಭೂಮಿ ಸೆ ಭಾರಿ, ಕೌನ್ ಅಗನ್ ಸೆ ತೇಜ್ ಹೈ, ಕೌನ್ ಕಾಜಲ್ ಸೆ ಕಾರ್ಯ. ಈ ಭೂಮಿಕ್ಕಿಂತ ದೊಡ್ಡದು ಯಾವ್ದೈತಿ ಜಗತ್ತಿನ್ಯಾಗ ಅಂತ ಹೇಳಿ ಕೇಳ್ತಾರ ಅವ್ರ ಪ್ರಶ್ನೆ. ಕೌನ್ ಭೂಮಿ ಸೆ ಭಾರಿ, ಈ ಭೂಮಿಕ್ಕಿಂತ ದೊಡ್ಡದು ಯಾವ್ದೈತಿ ಜಗತ್ತಿನಾಗ ಅಂತ ಕೇಳ್ತಾರ. ಕೌನ್ ಕಾಜಲ್ ಸೆ ಕಾರಿ, ಕಾಜಲ್ ಅಂದ್ರೆ ಕಣ್ಣಾಗ ಹಾಕ್ತಿರ್ಲ ಕಾಡ್ಗಿ, ಹೆಣ್ಮಕ್ಳು ಸಣ್ಣ ಮಕ್ಕಳಿಗೆ ಹಾಕ್ತಿರ ಕಾಡ್ಗಿ, ಆ ಕಾಡ್ಗಿಕ್ಕಿಂತ ಖರ್ಗ್ ಯಾವ್ದೈತಿ ಈ ಜಗತ್ತಿನಾಗ ಅಂತ ಪ್ರಶ್ನೆ ಮಾಡ್ಯಾರ. ನೀರಿಗಿಂತ ತಿಳಿ, ಜಲ್ ಸೆ ಪತಲ ಕೌನ್ ಹೈ, ನೀರಿಗಿಂತ ತಿಳಿ ಆಗಿರ್ತಕ್ಕಂಥ ವಸ್ತು ಜಗತ್ತಿನೊಳಗೆ ಯಾವ್ದೈತಿ ಅಂತ ಕೇಳ್ಯಾರ. ಮತ್ತ ಈ ಬೆಂಕಿಕ್ಕಿಂತ ಸುಡುವಂತ ವಸ್ತು ಜಗತ್ತಿನೊಳಗೆ ಯಾವ್ದೈತಿ ಕೇಳ್ತಾರ. ಅಗನ್ ಸೆ ಕೌನ್ ತೇಜ್ ಹೈ, ಬೆಂಕಿಕ್ಕಿಂತ ಸುಡತಕ್ಕಂಥದ್ದು ಯಾವ್ದೈತಿ ಕೇಳಿದಾಗ ಅವ್ರ ಗುರುಗಳು ಉತ್ತರ ಕೊಡ್ತಾರ, ಜಲ್ ಸೆ ಪತಲ ಜ್ಞಾನ ಹೈ, ನೀರಿಗಿಂತ ತಿಳುವಾಗಿರ್ತಕ್ಕಂಥ ವಸ್ತು ಯಾವ್ದಂದ್ರ ಪುರಾಣ ಏನ್ ಕೇಳಾಕತ್ತಿರಲ್ಲ, ದೇವರ ಧ್ಯಾನ, ಇದು ನೀರಿಗಿಂತ ತಿಳಿಯಾಗಿರ್ತಕ್ಕಂಥ ಸಂಪತ್ತು. ಅವ್ರು ಹೇಳ್ತಾರೆ, ಈ ಭೂಮಿಗಿಂತ ಯಾವ್ದು ದೊಡ್ಡದೈತ್ರಿ ಜಗತ್ನ್ಯಾಗ ಅಂತ ಕೇಳಿದಾಗ ಹೇಳ್ತಾರೋ, ಪಾಪ ಹಿ ಭೂಮಿ ಶೇ ಭಾರಿ ಹೈ. ಒಂದು ಪಾಪ ಮಾಡಿದ್ರಿ ಅಂದ್ರ ಈ ಭೂಮಿ ಎಷ್ಟು ದೊಡ್ಡದೈತೋ ಅದಕ್ಕಿಂತ ದೊಡ್ಡದಂದ್ರ ಪಾಪ ಅಂತ. ನಾವು ಮಾಡುವಂತ ಪಾಪ ಕರ್ಮ. ಪಾಪ ಮಾಡಬಾರ್ದು, ಪುಣ್ಯವನ್ನೇ ಮಾಡು. ಅದಕ್ಕೆ ಹೇಳಿದ್ರು ಅವರು ಶ್ರೀಮಣ್ಣಿಜುಗನ್ರು, ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನ ಮಾಡು. ಪುಣ್ಯ ಮಾಡಪ್ಪ, ಒಂದಿಟ್ಟರೆ ಪುಣ್ಯ ಮಾಡಿ ಜೀವನ. ಬರೇ ಹಂಗ ಬಂದ ಹಂಗ ಹೋಗ್ಬೇಡ, ಜೀವನದಾಗ ಒಂದಿಟ್ಟರು ಪುಣ್ಯ ಮಾಡು, ದಾನ ಧರ್ಮ ಮಾಡು, ಒಳ್ಳೆಯವಾಗಿ ಬದುಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಬೆಂಕಿಗಿಂತ ಸುಡುವಂತ ವಸ್ತು ಯಾವ್ದೈತಿ ಜಗತ್ತಿನಾಗ ಅವ್ರು ಕೇಳ್ತಾರ. ಮತ್ ಅಗನ್ ಸೆ ಕೌನ್ ತೇಜ್ ಹೈ, ಬೆಂಕಿಗಿಂತ ಸುಡುವಂತ ವಸ್ತು ಜಗತ್ತಿನೊಳಗ ಕ್ರೋಧ ಅಗನ್ ಸೆ ತೇಜ್ ಹೈ ಅಂತಾರ. ಸಿಟ್ಟು ಅನ್ನೋದು ಬಹಳ ಕೆಟ್ಟ್ರಿ. ಮನುಷ್ಯಾಗ ಸಿಟ್ಟಿತ್ತಂದ್ರ ಬೆಂಕಿಗಿಂತ ಬಹಳ ಕೆಟ್ಟ. ಅದಕ್ಕೆ ಹೇಳಿದ್ರು, ಸಿಟ್ಟು ತನ್ನ ವೈರಿ, ಶಾಂತಿ ಮತ್ತೊಬ್ಬರ ವೈರಿ ಅಂತ. ಅದಕ್ಕೆ ಬಸವಣ್ಣ ಹೇಳ್ತಾರ, ತನ್ನ ಮನೆಯ ಕಿತ್ತು ತನ್ನ ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡಬಲ್ಲುದೇ. ನಿಮಗ ಸಿಟ್ಟಿತ್ತಂದ್ರ ಅದು ನಿಮ್ಮನ್ನೇ ಸುಡ್ತೈತೆ ಹೊರತಾಗಿ ಮತ್ತೊಬ್ಬರನ್ನು ಸುಡಂಗಿಲ್ಲ. ಸಿಟ್ಟಿರಬಾರ್ದು ಮನುಷ್ಯ, ಸಮಾಧಾನ ಇರ್ಬೇಕು ಮನುಷ್ಯ. ಯಾವಾಗಲೂ ಬರೀ ಹರ್ತ್ ಕೊಡ್ತಾರ, ಯಾವತ್ತೂ ಬರೀ ಮತ್ತೊಬ್ಬರ ಜೋಡಿ ಜಗಳ, ಮತ್ತೊಬ್ಬರ ಜೋಡಿ ಕಾದನ, ಬರೇ ಬಡ್ದಾಟ ಹೊಡೆದಾಟ, ಇದನ್ನ ಬಿಟ್ರೆ ಜೀವನದಾಗ ಮತ್ತೊಂದು ಏನು ಮಾಡೇ ಇಲ್ಲ. ಇನ್ನೊಂದು ಹೇಳ್ತಾರ, ಕೌನ್ ಕಾಜಲ್ ಸೈ ಕಾರಿ, ಕಾಡ್ಗಿ ಕಿತ್ತ ಖರ್ಗ್ ಯಾವ್ದೈತಿ ಜಗತ್ತಿನಾಗ ಅಂತ ಹೇಳಿದಾಗ ಅವ್ರು ಹೇಳ್ತಾರ, ಕಳಂಕ್ ಕಾಜಲ್ ಸೈ ಕಾರಿ. ಮನುಷ್ಯಾಗ ಇವ ಬಹಳ ಕೆಟ್ಟ ಮನುಷ್ಯ ಅಂತೇಳಿ ಒಂದ್ ಹೆಸರು ಬಿತ್ತು ಅಂತಂದ್ರ ಅದಕ್ಕಿಂತ ಖರ್ಗ್ ವಸ್ತು ಮತ್ತೊಂದು ಜಗತ್ತಿನಾಗಿಲ್ಲ. ಚಲೋ ಆಗಿ ಬದುಕೋದು ಬಹಳ ಕಷ್ಟ ಈ ಜಗತ್ತಿನೊಳಗ. ಎಲ್ಲರ ಕಡೆ ಚಲವಾಗಿ ಬರ್ಕೊಂಡು ಅದಕ್ಕೆ ಹೇಳ್ತಾರ, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಸುರಿಮಳಿಯೇ, ಬೆಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ. ಎಲ್ಲರಿಗೂ ಬೇಕಾಗಿರೋದು, ಎಲ್ಲರಿಗೂ ನಾನು ಬೇಕು ಅನ್ನುವಂತ ನಾವು ಜೀವನ ಬದುಕಬೇಕು.
ಅದಕ್ಕೆ ಹೇಳಿದ್ರು, 4 ತೊಟ್ಟಿಲಿಗೆ ಕಟ್ಟತಕ್ಕಂತ 4 ಹಗ್ಗ ಯಾತ್ರದು ಅಂತಂದ್ರ ಒಂದು ಧರ್ಮ, ಒಂದು ಅರ್ಥ, ಒಂದು ಕಾಮ, ಒಂದು ಮೋಕ್ಷವನ್ನ ಕೊಡ್ತಕ್ಕಂತ 4 ಹಗ್ಗ ಅದಕ್ಕೆ ಕಟ್ಟಿಬಿಟ್ಟಾರ. 4 ಹಗ್ಗ ಗೊತ್ತಾತಲ್ರಿ? ಧರ್ಮವಂತರಾಗಿ ನಡೀರಿ, ಮನುಷ್ಯನ ಜನ್ಮಕ್ಕೆ ಬಂದರಿಂದಾಗ ಧರ್ಮವಂತರಾಗಿ ಬದುಕು. ಮುಂದ ಸಂಪತ್ತು ಬಂದಾಗ ಒಂದಿಟ್ಟು ದಾನ ಧರ್ಮ ಮಾಡ್ರಿ, 2ನೇದ್ದು. 3ನೇದ್ದು ಮತ್ತೊಂದ್ರ ಮ್ಯಾಲ ಬಹಳ ಆಶೆ ಮಾಡಬೇಡ್ರಿ, ಕಾಮ. ಇನ್ನ ಮೋಕ್ಷ, ಮೋಕ್ಷ ಪಡ್ಕೋಬೇಕು ನಾವೆಲ್ಲ. ಪುಣ್ಯ ಮಾಡ್ರಿ ಅಂದ್ರ ಮೋಕ್ಷಕ್ಕೆ ಹೋಗ್ತೀರಿ, ಪಾಪ ಮಾಡ್ರಿ ಅಂದ್ರ ಗಟಾರದಾಗ ಬೀಳ್ತೀರಿ. ಯಾವ ಗಟಾರದಾಗ? ಪಾಪದ ಗಟಾರದೊಳಗೆ ಬೀಳ್ತೀರಿ. ಅದಕ್ಕ ಪುಣ್ಯದ ಗಟಾರದೊಳಗೆ ಬೀಳ್ರಿ, ಪರಮಾತ್ಮ ನಿಮ್ಮನ್ನ ಮಕ್ಕಳಂಗೆ ತಗೋತಾನಂತ. 4 ಹಗ್ಗ ಯಾಕೆ ಕಟ್ಟ್ಯಾರಪ್ಪ ತೊಟ್ಟಲ್ಕ ಅಂತಂದ್ರ ಹೇಳೋದು ಗೊತ್ತಾತಲ್ಲ? ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವು 4 ಹಗ್ಗಗಳನ್ನ ಆ ತೊಟ್ಟಲ್ಕೆ ಕಟ್ಟಿ ನಿನ್ನೆ ತಾಯಿ ದಾನಮ್ಗ ನಾವೆಲ್ಲ ಭಕ್ತಿಯಿಂದ ಭಾವದಿಂದ ಎಲ್ಲ ಹೆಣ್ಮಕ್ಳು ದೇವರ ರೂಪದೊಳಗೆ ಕಂಡು ದಾನಮ್ಮನ ಹೆಸರನ್ನ ಇಡುವಂತ ಕೆಲಸ ಮಾಡಿದ್ರಿ. 4 ವೇದಗಳದಾವ. ವೇದಗಳೆಟ್ಟು? 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇವು 4 ವೇದಗಳದಾವ. ಆ ವೇದಗಳು ಸಹಿತ 4 ಹಗ್ಗದಲ್ಲಿ ಅದಾವ. ಇವು ಎಲ್ಲವನ್ನು ಕೊಟ್ಟ ನಂತರ ನಿನಗ ಗುಗ್ರಿ ಕೊಟ್ಟ, ಹೆಸರನ್ನ ಇಟ್ಟ. ಯಾಕೆ ಗುಗ್ರಿಯನ್ನು ಕೊಟ್ಟರು ಅಂತಂದ್ರ ಅನ್ನವನ್ನ ತಿಂದು ಜಗತ್ತಿನಲ್ಲಿ ಒಳ್ಳೆಯವನಾಗಿ ಬದುಕಪ್ಪ ಅಂತ ಹೇಳಿ ತಿಳ್ಕೊಂಡ ನಾಮಕರಣ ಕ್ರಿಯೆಯನ್ನ ನಿನ್ನೆ ದಿವಸ ಬಹಳ ಚಂದಂಗೆ ಮಾಡಿದ್ದೀರಿ ನೀವೆಲ್ಲ. ತಾಯಿ ದಾನಮ್ಮನಿಗೆ ಹೆಸರಿಟ್ಟ ನಂತರ ಊರ ತುಂಬೆಲ್ಲಾ ಸಡಗರ ಸಡಗರ ಸಡಗರ. ಲಿಂಗಮ್ಮ ತಾಯಿ, ಲಿಂಗಮ್ಮ ತಾಯಿ. ಲಿಂಗವಂತ ಧರ್ಮವನ್ನೇ ಅವಳು ಪರಿಪಾಲನೆ ಮಾಡಬೇಕಂತ ಹೇಳ್ತಿಕೊಂಡು ತಾಯಿ ದಾನಮ್ಮನಿಗೆ ಲಿಂಗಮ್ಮ ಅಂತ ಹೆಸರಿಟ್ರು. ಹೆಸರಿಟ್ಟ ನಂತರ 3-4 ದಿವಸ ಆದ್ರೂ ಸಹಿತ ದಾನಮ್ಮಗ ತಾಯಿ ಹಾಲು, ಎದೆ ಹಾಲು ಕೊಡಕ್ ಹೋದ್ರ ಹಾಲನ್ನ ಕುಡಿಲಿಲ್ಲ. ಶಾಂತವೀರ ಸ್ವಾಮಿಗಳನ್ನತಕ್ಕಂತ ಪುಣ್ಯಾತ್ಮರು, ಅವ್ರು ಯಾರ್ರಿ? ಶಾಂತವೀರ ಸ್ವಾಮಿಗಳಂತೇಳಿ ಊರೊಳಗೆ ಕ್ಯಾವಿ ಹಾಕೊಂಡು ಒಬ್ರು ಸ್ವಾಮಿಗಳು ಬಂದ್ರು. 3-4 ದಿವಸ ಆಯ್ತು ಹುಟ್ಟಿ ದಾನಮ್ಮ ಮಗಳು ಮಲಿನೇ ಕುಡಿಯೋಲ್ತ್ರಿ ಅಂತ ಹೇಳಿ ತಿಳ್ಕೊಂಡು ಅವರ ಮನೆಯವ್ರು ಹೋಗಿ ಅವರಿಗೆ ಸುದ್ದಿಯನ್ನು ಮುಟ್ಟಿಸಿದ್ರು. ಆಗ ಶಾಂತವೀರ ಸ್ವಾಮಿಗಳು ಹೇಳ್ತಾರ, ಆ ತಾಯಿ ಅಂತಿಂತ ತಾಯಿ ಅಲ್ಲ ದಾನಮ್ಮ. ಆಕೆಗೆ ನೀವು ಕೊಳ್ಳಾಗ ಲಿಂಗ ಕಟ್ಟಿದ್ರಿ, ಎಂದು ಲಿಂಗ ಕಟ್ತಿರೋ ಅವತ್ತ ಹಾಲು ಕುಡಿತಾಳ, ಅಲ್ಲಿ ತಕ್ಕ ಆಕೆ ಹಾಲು ಕುಡಿಯಂಗಿಲ್ಲ ಅಂತ ಹೇಳ್ರಿ. 13 ದಿನಗಳಾಗ್ಯಾವ ಹೆಸರಿಟ್ಟಾರ. ತಾಯಿಗೆ ಹಸಿವಿಲ್ಲ, ನೀರಡಿಕೆ ಇಲ್ಲ, ಅಳುವುದಿಲ್ಲ, ಕರೆಯೋದಿಲ್ಲ. ಹೆಂಗ ಅಂತಂದ್ರ ಒಂದು ಯೋಗ ಸ್ಥಿತಿಯಲ್ಲಿ ತಾಯಿ ದಾನಮ್ಮ ಮಲ್ಕೊಂಡ್ ಬಿಟ್ಟಾಳ ತೊಟ್ಟೆಲೊಳಗ. ಆಕೆಗೆ ಅಳುವು ಬರ್ತಾ ಇಲ್ಲ, ಹಸಿವು ಇಲ್ಲ, ನೀರಡಿಕೆ ಇಲ್ಲ, ಏನೂ ಇಲ್ಲ. ಸುಮ್ಮ ಮನೆಗೆ ಬಿಡ್ತಾಳ. ಯಾವ ಕಾಲಕ್ಕ ಊರಾಗ ಶಾಂತವೀರ ಸ್ವಾಮಿಗಳು ಬಂದ್ರು. ತಮ್ಮ ಕೈಯಲ್ಲಿ ಇರ್ತಕ್ಕಂತ ಕಮಂಡಲದೊಳಗಿರುವಂತ ಹಿಂಗ ನೀರು ತಗೊಂಡು ದಾನಮ್ಮ ತಾಯಿಗೆ ಹನಿಗೆ ಒಂದಿತ್ತು ನೀರನ್ನ ಹಾಕಿ, ತಮ್ಮ ಜೋಳಿಗೆಯಲ್ಲಿ ಇರ್ತಕ್ಕಂತ ವಿಭೂತಿಯನ್ನ ತಗೊಂಡು ತಾಯಿ ಹನಿ ಮೇಲೆ ಹಿಂಗ 3 ಬಟ್ಟೆ ವಿಭೂತಿ ಹಚ್ತಾರ. ಕೊರಳಾಗ ಒಂದು ರುದ್ರಾಕ್ಷಿಯನ್ನ ಕಟ್ಟಿ ಲಿಂಗವನ್ನು ಕಟ್ಟುತ್ತಾರ. ಯಾವಾಗ ಗುರುಗಳು ಕಟ್ಟಿದ್ರು ಅವಾಗ ಟ್ಯಾ 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 ಅಂತ ಅಳಲಿಕ್ಕೆ ಶುರು ಮಾಡಿದ್ದಾಳೆ ದಾನಮ್ಮ ತಾಯಿ. ಈ ಲೋಕದ ಗೊಡವಿಗೆ 13 ದಿವಸಕ್ಕೆ ಗೊತ್ತಿಲ್ಲ ಏನು ನಡೆದಕ್ಕೆ ಜಗತ್ತಿನೊಳಗೆ ಗೊತ್ತಿಲ್ಲ. ತಾಯಿಯ ಶಕ್ತಿ ಅಂತದ್ದು. ಯಾಕಂತಂದ್ರ ಸಂಸ್ಕಾರವನ್ನ ತಾಯಿಗೆ ಯಾರು ಕೊಟ್ಟರು ಅಂತಂದ್ರೆ ಶಾಂತವೀರ ಸ್ವಾಮಿಗಳನ್ನತಕ್ಕಂಥವ್ರು. ಆಕೆಗೆ ಲಿಂಗವನ್ನು ಧರಿಸಿ ಹಣೆ ಮೇಲೆ ಭಸ್ಮವನ್ನ ಹಚ್ಚಿ ತಾಯಿಗೆ ಒಂದಿಟ್ಟು
ಅಘವನಿ ತೀರ್ಥವನ್ನ ಕೊಟ್ಟು ಪಾದೋದಕವನ್ನು ಕೊಟ್ಟಂತ ಗುರುಗಳು ಆಕೆಗೆ ಇನ್ನು ಮುಂದೆ ತಾಯಿಗೆ ಒಳ್ಳೆ ವಿದ್ಯೆ ಕೊಡ್ರಿ, ದಾನಮ್ಮನನ್ನ ಬೆಳೆದು ದೊಡ್ಡವಳು ಹಾಕೋತ 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 6-7 ವರ್ಷದ ಹುಡುಗಿ ಆಗಿದ್ದಾಳೆ. ಯಾರು? ಲಿಂಗಮ್ಮ ತಾಯಿ. ಊರೊಳಗ ಎಲ್ಲ ಮುಂಜಾನೆ ಎದ್ದ ತಕ್ಷಣ ಹಾಕಿದ ಏನು ಧರ್ಮ ಅಂತಂದ್ರ ತಂದೆ ತಾಯಿಗಳಲ್ಲಿ ಎಂತ ಗುಣ ಇತ್ತು ನೋಡ್ರಿ, ಅದೇ ಗುಣಗಳು ಮಕ್ಕಳಲ್ಲಿ ಬರ್ತಾವಂತ. ಅದಕ್ಕೆ ನಾವು ಯಾರ ಮನೆ ಅನ್ನ ಊಟ ಮಾಡ್ತೀವೋ ಅಂತ ಗುಣ ನಮ್ಮೊಳಗೂ ಬರ್ತಾವಂತ. ಅನ್ನದಂತೆ ಮನ, ನೀರಿನಂತೆ ಗುಣ. ನಾವು ಯಾರ ಮನೆ ಅನ್ನ ತಿಂತೀವೋ ಅವ್ರ ಮನ್ಯಾಗ ಚಲೋ ಮಂದಿ ಇತ್ತಂದ್ರ ಅವ್ರ ಮನ್ಯಾಗಿನ ಊಟ ಮಾಡಿದ್ವು ಅಂದ್ರ ಅದೇ ಗುಣಗಳು ನಮ್ಮೊಳಗೆ ಬರ್ತಾವಂತ. ಯಾಕಂತಂದ್ರ ಅದು ಜಗತ್ತಿನ ನಿಯಮ. ಏನಪ್ಪಾ ಅಂತಂದ್ರ ತಂದೆ ತಾಯಿ ಒಳ್ಳೆಯವರಾಗಿದ್ರ ಯಾವತ್ತಿಗೂ ಮಕ್ಕಳು ಕೆಟ್ಟವರಾಗೋದಿಲ್ಲ. ತಂದೆ ತಾಯಿಗಳಲ್ಲಿ ಕೆಟ್ಟ ಗುಣ ಇದ್ದು ಅಂತಂದ್ರ ಮಕ್ಕಳು ಚಲೋ ಹುಟ್ಟಂಗೆ ಇಲ್ಲ. ಯಾಕ? ಅವ್ರ ಮನೆ ಅನ್ನ ಉಂಡಿರ್ತಾರ, ಅದೇ ಗುಣಗಳು ಅವರಲ್ಲಿ ಬರ್ತಾವ. ಅಂತ ರೂಪದಲ್ಲಿ ತಾಯಿ ದಾನಮ್ಮ ಬೆಳೆದು ದೊಡ್ಡವಳಾಗಿದ್ದಾಳ. ಅವರಪ್ಪ ಅನಂತರಾಯರು ಏನು ಮಾಡಿದ್ರು ಅಂತಂದ್ರ ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಶಿರಸಮ್ಮ ಹೇಳ್ತಾರ, ಶಿರಸಮ್ಮ ಮಗಳು ದೊಡ್ಡವಳಾಗಿದ್ದಾಳ, ವಯಸ್ಸಿಗೆ ಸಾಲಿಗೆ ಹೋಗೋ ವಯಸ್ಸಾಗ್ಯದ, ಆಕೆಯನ್ನು ಹೋಗಿ ವಿದ್ಯಾಭ್ಯಾಸ ಮಾಡಕ ಎಲ್ಲಿ ಹಚ್ಚಿ ಬರುನು ಅಂತಂತ ಕೇಳಿದಾಗ ಅಲ್ಲೇ ಊರಲ್ಲಿ ಇರ್ತಕ್ಕಂಥ ಒಂದು ಗುರುಕುಲ. ಗುರುಕುಲ ಅಂತಂದ್ರ ಅಂದಿನ ಕಾಲಕ್ಕ ಇಂಥ ಸಾಲಿಗಳು ಇದ್ದಿದ್ದಿಲ್ರಿ. ಅನ್ನ ಸಾರ ಬರ್ತಿದ್ದಿಲ್ಲ, ಅವಾಗ ಹಾಲದು ಬರ್ತಿದ್ದಿಲ್ಲ, ಶೇಂಗಾ ಚಕ್ಕೆ ಬರ್ತಿದ್ದಿಲ್ಲ, ಏನೋ ಬರ್ತಿದ್ದಿಲ್ಲ ಅಂದಿನ ಕಾಲಕ್ಕೆ. ಗುರುಗಳ ಹತ್ತಿರ ವಿದ್ಯೆ ಕಲಿಯಕ್ ಹೋಗಬೇಕಾದ್ರ ಬಹಳ ಭಕ್ತಿಯಿಂದ ಹೋಗಬೇಕು. ಗುರುಗಳು ಪರೀಕ್ಷೆ ಮಾಡೋರು, ಈ ಹುಡುಗ ಚಲೋ ಅದಾನೋ ಇಲ್ಲೋ ಅವನು ಪರೀಕ್ಷೆ ಮಾಡಿದ ನಂತರ ಅದ್ರೊಳಗ ಎಲ್ಲದ್ರೊಳಗ ಹುಡುಗ ಪಾಸ್ ಆದಂದ್ರ ಅಲ್ಲೇ ಇಟ್ಕೊಂಡ್ಬಿಡ್ತಿದ್ರು. ತಮ್ಮ ಆಸ್ಥಾನದಲ್ಲಿ ಇಟ್ಕೊಂಡು ಗುರುಗಳು ವಿದ್ಯೆಯನ್ನೇ ಕೊಡ್ತಿದ್ರು. ಆಗಿನ ಕಾಲಕ್ಕೆ ಅದಕ್ಕೆ ಗುರುಕುಲ ಪದ್ಧತಿ ಅಂತ ಕರೀತಾರೆ. ದಾನವನನ್ನು ಕರ್ಕೊಂಡು ಹೋಗಿದ್ದಾರೆ. ಯಾರು? ಅನಂತರಾಯರು ಕರೆದುಕೊಂಡು ಎಲ್ಲಿಗೆ ಹೋಗಿದ್ದಾರಂತಂದ್ರೆ ಗುರುಗಳ ಹತ್ತಿರ ಹೋಗಿದ್ದಾರ. ಗುರುಗಳ ಹತ್ತಿರ ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಗುರುಗಳು ದಾನಮ್ಮನ ಮುಖ ನೋಡಿದ ತಕ್ಷಣ ಆಕೆ ಎಂತ ಲಕ್ಷಣ ಅಂತಂದ್ರ ಹನಿ ಮೇಲೆ 3 ಭಕ್ತಿನ ವಿಭೂತಿ. ಅದಕ್ಕೆ ಹೇಳ್ತಾರ ಭಸ್ಮವ ಧರಿಸಿದ್ರ ಹಾದಿತ್ತ ಭವರೋಗ. ವಿಭೂತಿ ಒಳಗ ಎಂತ ಶಕ್ತಿ ಐತಂದ್ರ ವಿಭೂತಿ ಒಳಗ ದೊಡ್ಡ ಶಕ್ತಿ ಅದ. ಯಾರ ಹನಿ ಮೇಲೆ ವಿಭೂತಿಯನ್ನು ಹಚ್ತಾರ ಅವ್ರ ಅಂತಃಕರಣದೊಳಗ ಪರಮಾತ್ಮ ಸದಾ ವಕಾಲ ಮನೆ ಮಾಡಿಕೊಂಡಿರ್ತಾನಂತ. ದಾನಮ್ಮ ಹಚ್ಚುವಂತ ವಿಭೂತಿಯನ್ನ ನೋಡಿದ್ದಾರೆ ಗುರುಗಳು. ಅವರಿಗೆ ನೋಡಿದಾಗಕ್ಕೆ ದಾನಮ್ಮನಂಗ ಕಾಣಲಿಲ್ಲ, ಸಾಕ್ಷಾತ್ ಸ್ವರ್ಗದಿಂದ ಪಾರ್ವತಿನ ಕೆಳಗಿಳಿದು ಬಂದಂಗ ಆನಂದ. ಗುರುಗಳಿಗೆ ನಮಸ್ಕಾರ ಮಾಡಕ್ ಹೋದ್ರೆ ಹೇಳ್ತಾರೆ ಗುರುಗಳು, ತಾಯಿ ನಿನ್ನ ಶಕ್ತಿ ಬಹಳ ದೊಡ್ಡದೈತವ್ವ, ನೀನು ಸಾಮಾನ್ಯಳಲ್ಲ. 6 ವರ್ಷದ ಬಾಲಕಿ ಲಿಂಗಮ್ಮ, 6 ವರ್ಷದ ಮಗಳು. ಆಕೆಯ ಬಾಯಲ್ಲಿ ಯಾವಾಗಲೂ ಶಿವಮಂತ್ರ, ಯಾವಾಗಲೂ ಷಡಕ್ಷರಿ ಮಂತ್ರ ತಾಯಿಯ ಬಾಯಿಯೊಳಗೆ. ಎಂತ ಶಕ್ತಿ ಅಂತಂದ್ರ ಇಲ್ಲಿ ಹುಟ್ಟಿರುವಂತ ತಾಯಿ ನಾಡಿನ ತುಂಬೆಲ್ಲ ಬೆಳಕ ಕೊಡ್ತಕ್ಕಂತ ತಾಯಿ ದಾನೇಶ್ವರಿ ಆಗ್ತಾಳೆ. ಯಾಕಂತಂದ್ರೆ ಇನ್ನೂ ಸಣ್ಣ ಬಾಲಕಿಯಾಗಿರತಕ್ಕಂತ ತಾಯಿ ಗುಡ್ಡಾಪುರದ ದಾನೇಶ್ವರಿ. ಶ್ರೀಶೈಲ ಮಲ್ಲಿಕಾರ್ಜುನ ಅಂದ್ರೆ ಆಕೆಗೆ ಬಹಳ ಶ್ರೇಷ್ಠವಾದಂತ ಸಂಪತ್ತಾಳು. ಮಲ್ಲಿಕಾರ್ಜುನ ಮೇಲೆ ಬಹಳ ಭಕ್ತಿ ಆಕೆ. ತಾಯಿ ದಾನೇಶ್ವರಿ ಹಗಲು ರಾತ್ರಿ ಅನ್ನದೇ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ತನ್ನ ಮನಸ್ಸಿನೊಳಗ ಧ್ಯಾನ ಮಾಡಕತ್ತಾಳ. ಕುಂತಾಗ ನಿಂತಾಗ ಗುರುಕುಲದೊಳಗ ಮನೆಗೆ ಬಂದ್ರ ಹುಡುಗರ ಜೋಡಿ ಆಟ ಆಡ್ಬೇಕು, ತಿನ್ಬೇಕು, ಉಣ್ಬೇಕು ಎಲ್ಲ. ಯಾವಾಗಲೂ
ಆಕಿ ಮನಸ್ಸಿನಾಗ ಏನು ಅಂತಂದ್ರೆ ಈ ಲೋಕದ ಚಿಂತನೆ ಬಿಟ್ಟು ಬಿಟ್ಟಾಳ. ಸಂಸಾರ ಎಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ. ಈ ಸಂಸಾರ ಅನ್ನೋದು ಗಾಳಿಯಾಗಿಟ್ಟ ದೀಪದಂತೆ. ಒಂದು ದೀಪ ಹಚ್ಚಿ ಅಲ್ಲಿ ಹೊರಗಿಟ್ರಿ ಅಂತಂದ್ರ ದೀಪ ಎತ್ತೋತಿರ್ತತ್ರಿ. ಒಂದ್ ಜೋರ್ಲೆ ಗಾಳಿ ಬಿಡ್ತಂದ್ರೆ ಮುಗಿದು ಹೋತು ಕತೆ. ಆ ತಾಯಿ ತಿಳ್ಕೊಂಡ ದಾನಮ್ಮ ಸಂಸಾರವನ್ನ ಮಾಡಬೇಕು ಅನ್ನೋದಕ್ಕೆ ತಲೆಯಾಗಿಲ್ಲ. ಆಕೆ ತಲೆ ಒಳಗೆ ಏನೈತಿ ಅಂತಂದ್ರ ಈ ಜಗತ್ತಿನೊಳಗ ಏನಾದರೂ ಒಂದು ಸಾಧನೆ ಮಾಡಬೇಕು. ಅಕ್ಕ ಮಹಾದೇವಿನ ವಯಸ್ಸಿಗೆ ಬಂದಾಳ. ಅಕ್ಕ ಮಹಾದೇವಿ ಎಷ್ಟು ವರ್ಷ ಆಗ್ಯಾವ ಅಂತಂದ್ರೆ 16 ವರ್ಷ ಆಗ್ಯಾವ ಅಕ್ಕ ಮಹಾದೇವಿ. ಆಕಿ ದೇವ್ರ ಮೇಲೆ ಭಕ್ತಿ ಜ್ಞಾನ ಎಲ್ಲ ಮಾಡ್ಕೊಂಡು ಯಾವಾಗಲೂ ಮಲ್ಲಯ್ಯ ಮಲ್ಲಯ್ಯ, ಸಿರಿಗಿರಿ ಮಲ್ಲಯ್ಯ ಮಲ್ಲಯ್ಯ ಅಂತ ಧ್ಯಾನ ಮಾಡ್ತಿದ್ಲು. ಮನ್ಯಾಗ ಅವ್ವಪ್ಪ ವಿಚಾರ ಮಾಡಿದ್ರು, 16 ವರ್ಷ ವಯಸ್ಸಿಗೆ ಬಂದಾಳ, ಇನ್ನು ಚಲೋದಂತ ಗಂಡನ ಹುಡುಕ್ಯಾಡೋನು, ಚಲೋ ಮನಿತಾನ ನೋಡೋನು ಅಂತೇಳಿ ಆ ಕಡೆ ಈ ಕಡೆ ಎಲ್ಲ ಬೀಗರು ಬಿದ್ದರಿಗೆಲ್ಲ ಹೇಳಿ ಕಳಿಸಿದ. ಯಾರು? ನಿರ್ಮಲ ಶೆಟ್ರು. ಹೇಳಿದಾಗ ಮಹಾದೇವಿ ಎಂತ ಸುಂದರಿ ಅಂತಂದ್ರ 3 ಲೋಕದಲ್ಲಿ ಅವಳಂತ ಸುಂದರ ರೂಪನ ಇಲ್ಲ. ಅಷ್ಟು ಸುಂದರವಾದಂತ ಹೆಣ್ಮಗಳು. ವಯಸ್ಸು 16. ಮನೆಗೆ ಬಂದ್ರೆ ಗುರುವಿನ ಹತ್ತಿರ ಸಾಲಿ ಕಲಿತು ಮನೆಗೆ ಬಂದ್ರ ಬಾಗ್ಲ ಹಿಕ್ಕೊಂಡು ಕೂತ್ಲಂದ್ರ ಯಾವಾಗಲೂ ಮಲ್ಲಯ್ಯ 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 ಅಂತ ಧ್ಯಾನ ಮಾಡಕ್ಕೆ. ಅವ್ವ ಅಪ್ಪಗೆ ಚಿಂತೆ ಬಿತ್ತು, ನಮ್ಮ ಹುಡುಗಿ ಇನ್ನೇನು ಹುಚ್ಚಾಕತ್ತೇನ, ಬರೇ ದೇವ್ರಾನ ಅನ್ನಕತ್ತೈತಿ, ಮದುವೆ ಮಾಡಿಬಿಡುನು ಅಂತ ಹೇಳಿ ಚಲೋ ಮನಿತಾನ ನೋಡ್ಬೇಕಂತೇಳಿ ಆ ಕಡೆ ಈ ಕಡೆ ಎಲ್ಲ ನೋಡಾಕತ್ರು. ಹಿರಿಯರಿಗೆಲ್ಲ ಹೇಳಿದ್ರು. ಒಂದು ದಿವಸ ಕರೆದು ಕೇಳ್ತಾರೆ, ಅವ್ವಪ್ಪ ತಂಗಿ, ಅಕ್ಕ ಮಹಾದೇವಿ, ನಿನಗ ವಯಸ್ಸು 16 ತುಂಬಿದಾವ್ ತಂಗಿ, ಇನ್ ಎಲ್ಲರೇ ಚಲೋ ಮನಿತಾನ ನೋಡಿ ನೀನು ಮದುವೆ ಮಾಡಿಕೊಡ್ಬೇಕತ್ತೀವವ್ವ ಅಂದಾಗ ಅಕ್ಕ ಮಹಾದೇವಿ ಹೇಳ್ತಾಳ, ಯವ ನಾ ಈಗಾಗಲೇ ಮದುವೆ ಮಾಡ್ಕೊಂಡು ಬಿಟ್ಟಾನೆ ಅಂದ್ಲಕ್ಕಿ. ಇವ್ರಂದ್ರು ನಮಗ ಗೊತ್ತಿರ್ಲಾರ್ದ ಯಾವಾಗ ಮಾಡ್ಕೊಂಡೆ ನೀ ಮದುವೆ? ಅವಾಗ ಅಕ್ಕ ಮಹಾದೇವಿ ಹೇಳ್ತಾಳ, ನಾ ಮದುವೆ ಮಾಡ್ಕೊಳ್ಳೋ ಗಂಡ ಎಂತವದಾನಂದ್ರ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನೊಲಿದೆನವ್ವ, ಎಡೆ ಇಲ್ಲದ ಕಡೆ ಇಲ್ಲದ ನಿಶ್ಚೀಮ ಚಲುವಂಗಾನೊಲಿದೆನವ್ವ. ನಾ ಎಂತ ಗಂಡಗ ಒಲದನಿ ಅಂದ್ರ ನೀ ಎಲ್ಲರ ಕೈಯ ಕಾಲ ಮೀಸಿ ಮೂಗ ಇದ್ದವ ಗಂಡನ್ನ ಬೇಡ್ಕೊಂಡಿಲ್ಲನ. ನನ್ನ ಗಂಡ ಎಂತವದಾನಂತಂದ್ರ ಚಲುವ ಗಂಡ ಚನ್ನ ಮಲ್ಲಿಕಾರ್ಜುನನೇ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ ಅಂತ. ನನಗೆ ಎಂತ ಗಂಡ ಬೇಕಾಗ್ಯಾನ? ಶ್ರೀಶೈಲ ಪರ್ವತದೊಳಗೆ ಏನು ಮಲ್ಲಯ್ಯದಾನಲ್ಲ, ಅವನು ಜೋಡಿ ಈಗಾಗಲೇ ನಾನು ಮದುವೆ ಮಾಡ್ಕೊಂಡು ಬಿಟ್ಟಾನೆ. ಅಂದ್ರೆ ದೇವರನ್ನ ಮದುವೆ ಮಾಡ್ಕೊಂಡು ಬಿಟ್ಟಾನೆಂದಾಗ ಮತ್ತು ಮತ್ತೊಬ್ಬರನ್ನು ಮಾಡ್ಕೊಳ್ಳೋ ಪರಿಸ್ಥಿತಿ ಅದಕ್ಕೆ ಬರ್ತೈತೆ ಅಂತಾಳೆ. ಯಾಕಂದ್ರ ಈ ಗಂಡರದಾವಲ್ಲ, ಸಾವ ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕು ಅಂತ ಹೇಳ್ಬಿಡ್ತಾವ. ಇವ್ ಏನು ಹುಟ್ಟುತ್ತಾವ ಸಾಯ್ತಾವಲ್ಲ, ಇವು ಗಂಡ 100 ವರ್ಷ ಬದುಕ್ತಾವ, 50 ವರ್ಷ ಬದುಕ್ತಾವ. ಇಂಥ ಗಂಡ ನನಗ ಬೇಡ. ಶಾಶ್ವತವಾಗಿ ನನ್ನ ಬದುಕನ್ನ ಭಗವಂತನ ಹತ್ತಿರ ಕರ್ಕೊಂಡು ಹೋಗ್ತಕ್ಕಂತ ಮಲ್ಲಯ್ಯನನ್ನ ಮದುವೆ ಮಾಡ್ಕೊಂಡನೆ ಅಂದಾಗ ಈ ಸಾಯುದು ಹುಟ್ಟು ಏನ್ ಗಂಡ ಅದಲ್ಲ, ಇವ್ರನ್ನ ಓದಿ ಬೆಂಕಿಯಾಗ ಹಾಕಿ ಸೋಡಂದ್ಲಕ್ಕೆ. ಎಂತ ಹೃದಯವಂತ ತಾಯಿ, ದೇವರ ಮೇಲೆ ಅಷ್ಟ ನಿಷ್ಠೆ ಹಾಕಿದು. ಆಗ ಯಾರು ತಾಯಿ ದಾನೇಶ್ವರಿನಿ ಕೂಡ ಅಕ್ಕ ಮಹಾದೇವಿ ಹಂಗ ತನ್ನ ಎಲ್ಲ ತನು ಮನ ಧನ ತನ್ನಲ್ಲಿ ಇರುವಂತ ಭಕ್ತಿ ಭಾವ ಎಲ್ಲವನ್ನ ಯಾರಿಗೆ ಕೊಟ್ಟಳ್ರಿ? ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಒಪ್ಪಿಸಿಬಿಟ್ಟಾಳಂತ. ನೀವು ನನ್ನ ಹರಿದ್ರಿ ಮುಗಿತು ನಿನ್ ಕೆಲಸ. ಅವಾಗ ಅಪ್ಪಗೆ ಹೇಳ್ತಾಳ, ಯಾರು? ತಾಯಿ ಲಿಂಗಮ್ಮ ಹೇಳಕತ್ತಾಳ,
ದಾನಮ್ಮ ಹೇಳಕತ್ತಾಳ, ಯವ್ವ ನೀವು ನಾ ವಯಸ್ಸಿಗೆ ಬಂದ ಮೇಲತ್ತ ನನ್ನ ಮದುವೆ ಮಾಡ್ಬೇಕು, ಚಲೋದಂತ ಹಳ್ಯಾನ ಮನ್ಯಾಗ ತಂದು ಇಟ್ಕೋಬೇಕಂತ ನೀವು ತಲೆಯಾಗ ತಗೊಂಡಿದ್ರಿ ಅಂದ್ರ ಅದನ್ನ ಮರ್ತಿದೆ. ಯಾಕ ನಾ ಈಗಾಗಲೇ ನನ್ನ ಇರುವಂತ ಮನಸ್ಸನ್ನ ಒಬ್ಬನಿಗೆ ಕೊಟ್ಟು ಬಿಟ್ಟೆನ. ಯಾರಿಗೆ ಕೊಟ್ಟನಿ? ಹುಟ್ಟು ಸಾವುಗಳಿಲ್ಲದ ಗಂಡನಾಗಿರತಕ್ಕಂತ ಮಲ್ಲಯ್ಯನಿಗೆ ನನ್ನ ಭಾವವನ್ನು ಕೊಟ್ಟು ಬಿಟ್ಟೆನ. ಅವಾಗ ಕೊಟ್ಟ ಮೇಲತ್ತ ಮತ್ತೊಬ್ಬರ ಗಂಡನ ತಗೊಂಡು ನನಗೇನು ಮಾಡೋದದ? ಈ ಲೌಕಿಕ ಗಂಡರನ್ನು ಬೇಡ ನನಗನ್ನಕ್ಕೆ, ಈ ಲೌಕಿಕ ಗಂಡರ ನನಗೆ ಬೇಡ. ನನಗೆ ಎಂಥ ಗಂಡನಿರಬೇಕು ಅಂತಂದ್ರ ಅವನಿಗೆ ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಅವಾಗ ಸಾವಿರಬಾರ್ದು. ನಾ ಮಾಡ್ಕೊಳ್ಳೋ ಗಂಡ ಹೆಂಗಿರ್ಬೇಕು? ಅವ ಸತ್ತಿರಬಾರ್ದು, ಮತ್ತ ಅದಕ್ಕಿಂತ ಮೊದಲು ಅವ ಹುಟ್ಟಿರಬಾರ್ದು. ಈ ಜಗತ್ನಾಗ ಸಾವು ಹುಟ್ಟಿ ಯಾರಿಗೈತ್ರಿ? ಮನುಷ್ಯನಿಗೆ ಐತಿ. ಯಾರಿಗೆ ಸಾವಿಲ್ಲ, ಯಾರಿಗೆ ಹುಟ್ಟಿಲ್ಲ ಅಂತಂದ್ರೆ ಅದು ಭಗವಂತ ಒಬ್ಬನಿಗೆ ಸಾವು ಇಲ್ಲ, ಹುಟ್ಟಿನೂ ಇಲ್ಲ. ಎಂದು ಭೂಮಿ ತಯಾರಾಗಿತ್ತಲ್ಲ ಆವತ್ತು ಭಗವಂತದನ. ಈ ಭೂಲೋಕ ಎಲ್ಲ ಹೋದ್ರೂ ಪರಮಾತ್ಮ ಇಲ್ಲೇ ಇರವ. ಅಂತ ಪವಿತ್ರವಾಗಿರ್ತಕ್ಕಂಥ ಗಂಡನ ನಾವು ಈಗಾಗಲೇ ನಮ್ಮ ಮನಸ್ಸು ತುಂಬಿ ಅವನನ್ನ ಏನು ಮಾಡಿದ್ವಿ ಅಂತಂದ್ರ ನಮ್ಮ ಮನಸ್ಸನ್ನಂದ್ರೆ ಅವ್ರಿಗೆ ಕೊಟ್ಟು ಬಿಟ್ಟಿವಿ ಅಂತ ಹೇಳಿ ತಿಳ್ಕೊಂಡು 10-12 ವರ್ಷದ ಹುಡುಗಿ ಲಿಂಗಮ್ಮ ಇನ್ನು ಎಲ್ಲಿ ನಾವು ವಯಸ್ಸಿಗೆ ಬಂದ ನಂತರ ನನ್ನ ಮದುವೆ ಮಾಡಿಗಿಡ್ಯಾರ ಇವ್ರು ಮನ್ಯಾನವ್ರಂತ ತಿಳ್ಕೊಂಡು ಮನ್ಯಾಗ ಹೇಳಿಲ್ಲ, ಬಿಟ್ಟಿಲ್ಲ. ಒಂದು ದಿವಸ ಹಿಂಗ ರಾತ್ರಿ ಎದ್ದಾಳ. ಎದ್ದು ಮನೆ ಬಿಟ್ಟು ಬಾಗಿಲ ಹಾಕೊಂಡು ಮುಂದೆ ಮಾಡಿ ಹಂಗ ನಡ್ಕೊತ್ತ ಎಲ್ಲಿ ಹೊಂಟಾಳ್ರಿ ಅಂತಂದ್ರ ಪರ್ವತದ ಕಡೆ ಹೊಂಟಾಳು, ಶ್ರೀಶೈಲ ಪರ್ವತಕ್ಕೆ ಹೊಂಟಾಳು. ಅಂದಿನ ಕಾಲದೊಳಗ ಪ್ರಾಣಿಗಳು ಎಂತಾವಂತಂದ್ರ ಹುಲಿ, ಕರಡಿ, ಚಿರತೆಗಳು, ಕ್ರೂರ ಪ್ರಾಣಿಗಳು ಕಾಡಿನೊಳಗ. ಆದರೂ ಶರಣರಿಗೆ ಸಾವಿಲ್ಲ, ಶರಣರು ಸಾವನರಿಯರು. ಯಾರು ಭಗವಂತನ ಮ್ಯಾಲ ಭಕ್ತಿ ಇಟ್ಟ ನಡೆದಾರ, ಯಾವ ಪಕ್ಷಿಗಳು ಯಾವ ಪ್ರಾಣಿಗಳಿಂದಲೂ ಅವ್ರಿಗೆ ಜೀವಕ್ಕೆ ಅಂಜಿಕಿಲ್ಲ. ಹಿಂಗ ಹೊಂಟಾಳ. ಎಲ್ಲಿಗೆ ಹೋಗ್ಯಾಳ ಅಂತಂದ್ರೆ ತಾಯಿ ದಾನಮ್ಮ ಶ್ರೀಶೈಲಗಿರಿ ಪರ್ವತದ ಮುಂದೆ ಹೋಗಿ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿದ್ದಾಳೆ. ಮಾಡಿ ರಾತ್ರಿ ಮಲ್ಕೊಂಡಾಳ. ಯಾರು? ಲಿಂಗಮ್ಮ ತಾಯಿ ಮಲ್ಕೊಂಡಾಳ. ಅವರ ಮನಿ ಒಳಗ ಅವ್ರ ತಾಯಿಗೆ ಒಂದು ಕನಸು ಬಿಟ್ಟತ್ರಿ. ಶಿರಸಮ್ಮ ತಾಯಿಗೊಂದು ಕನಸು ಬಿತ್ತು. ಕನಸಿನೊಳಗ ಮಗಳು ಮನೆ ಬಿಟ್ಟು ಹೋದಂಗಾಗೈತಿ, ಅಲ್ಲಿ ಹೋಗ್ಯಾಳಕ್ಕೆ ಮನೆ ಬಿಟ್ಟಾನ, ಅವಗ ಗೊತ್ತಿಲ್ಲ. ಆ ದಾನಮ್ಮ ತಾಯಿ ಬಂದು ಕನಸಿನೊಳಗ ಹೇಳ್ತಾಳ ಅವ್ರ ಅವ್ಗ, ಯವ್ವ ನಾ ಏನು ನಿಮ್ಮ ಮನೆಗೆ ತಿರುಗಿ ಬರಂಗಿಲ್ಲ, ಬೇಕಾದ್ರೆ ನೀ ಹೋಗಿ ಗುಡ್ಡಾಪುರದೊಳಗ ನಂದೊಂದು ಕಲ್ಲಿಟ್ಟು ಪೂರ್ತಿ ಪೂಜೆ ಮಾಡ್ಕೊತ ಹೋಗ್ರಿ, ನಾ ತಿರುಗಿ ಬರಂಗಿಲ್ಲ ಅಂತ ಹೇಳಕ. ತಾಯಿಗೆ ಥಟ್ಟನ ಎಚ್ಚರ ಆಯ್ತು. ಯಾರಿಗೆ? ಲಿಂಗಮ್ಮ ತಾಯಿಯ ತಾಯಿಯಾಗಿರ್ತಕ್ಕಂಥ ಶಿರಸಮ್ಮಗೆ ಎಚ್ಚರ ಆಯ್ತು. ಎದ್ದು ನೋಡ್ತಾಳ, ಕನಸು. ಮಗಳು ಮಲ್ಕೊಂಡಾಳ ಅಂತ ಹೇಳಿ ತಿಳ್ಕೊಂಡು ಮಗಳಾಗ ನೋಡ್ತಾಳ, ಮಗಳಿಲ್ಲ. ಎಲ್ಲಿ ಹೋತು ಮಗಳು ಅಂತೇಳಿ ಗಂಡನಿಗೆ ಎಬ್ಬಿಸ್ತಾಳ ತಾಯಿ. ಗಂಡ ನೋಡ್ತಾನ, ಎಲ್ಲಿ ಹೋತು ಹುಡುಗಿ ಅಂತೇಳಿ ಹೊರಗೆ ಬಂದ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿದ್ರು, ಎಲ್ಲೂ ತಾಯಿ ಲಿಂಗಮ್ಮ ಕಾಣ್ಲೇ ಇಲ್ಲ. ಶಿರಸಮ್ಮ ಗಂಡಗೆ ಹೇಳ್ತಾಳ, ನನಗೆ ಕನಸಿನೊಳಗ ಲಿಂಗಮ್ಮ ಹೆಂಗ ಹೇಳ್ಯಾಳಂದ್ರ, ಇನ್ನೇನು ನಾ ತಿರುಗಿ ಬರಂಗಿಲ್ಲ, ಬೇಕಾದ್ರೆ ನೀವು ಗುಡ್ಡಾಪುರ ಗುಡ್ಡದೊಳಗ ಒಂದು ಕಲ್ಲನ್ನಿಟ್ಟು ಅಲ್ಲೊಂದು ಗುಡಿ ಕಟ್ಕೊಂಡು ದಾನಮ್ಮ ಅಂತ ಹೇಳಿ ತಿಳ್ಕೊಂಡು ನೀವು ಪೂಜೆ ಮಾಡೋರಿದ್ರೆ ಮಾಡ್ರಿ ಹೇಳಿದಂಗ ಆಗೇತ್ರಿ ಅಂತ ಗಂಡ ಹೇಳಿದ್ರು. ಹೇಳಿದಾಗ ಇವಂಗೂ ಕೂಡ ಬಹಳ ದುಃಖವಾಯ್ತು. ಯಾಕ? ಬೆಳೆಸಿದ ಮಗಳು, 10, 12, 14 ವರ್ಷದ ಮಗಳು ಮನೆಯವರೆಗಿಂದ ಎಲ್ಲಿ ಹೋಗ್ಯಾಳ ಅನ್ನೋದು ಗೊತ್ತಿಲ್ಲ, ಯಾವ ಕಡೆ ಹೋಗ್ಯಾಳ, ಯಾರ ಕಡೆ ಹೋಗ್ಯಾಳ ಏನು ಗೊತ್ತಿಲ್ಲ. ಹುತ್ತರಂತಾಗಿ ಬಿಟ್ಟಾರ ಗಂಡ ಹೆಂಡತಿ ಇಬ್ರು. ಶಿರಸಮ್ಮ ಊಟ ಮಾಡಕ ತಂದು ಕೊಟ್ರ ಊಟ ಮಾಡ್ಲಿಲ್ಲ. ಹೆಂಗ ಊಟಿಸಿ ಎತ್ತದ ಮಗಳು ಹೋಗ್ಯಾಳಂತ ಮನೆಗಿಂತ. ಆಕೇನು ಯಾರ ಜೊತೆ ಕೆಟ್ಟ ವಿಚಾರಕ್ಕಾಗಿ ಹೋಗಿಲ್ಲ, ತಾಯಿ ಲೋಕದ ಉದ್ಧಾರಕ್ಕಾಗಿ ಮನೆ ಬಿಟ್ಟು ಹೋಗಿದ್ದಾಳು.
ಲಿಂಗಮ್ಮ ತಾಯಿ ಬಂದ ಮನೆಗೆ ಬಂದು ಓನ್ಯಾಗಿನ ಮಂದಿಗೆಲ್ಲ ನಮ್ಮ ಲಿಂಗಮ್ಮ ಇವತ್ತು ಮನೆಯೊಳಗಿಲ್ಲ, ಎಲ್ಲಿ ಹೋಗ್ಯಾಳೋ ಏನು ಅಂತ ಹೇಳಕತ್ರು. ಗುರುಗಳಿದ್ರು ನೋಡ್ರಿ ಆಶ್ರಮದೊಳಗ, ಗುರುಗಳ ಕಡೆ ಹೋಗಿ ಕೇಳ್ತಾರ. ಗುರುಗಳು ಹೇಳ್ತಾರ, ಆಕೆಯನ್ನು ಸಾಮಾನ್ಯಳಲ್ಲ, ಆಕೆ ಜಗತ್ತ ಉದ್ಧಾರ ಮಾಡೋದಕ್ಕಾಗಿ ಹುಟ್ಟಿ ಬಂದಂತ ಲಿಂಗಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಶಿಖರದ ಮುಂದೆ ಆ ಭಗವಂತನ ಧ್ಯಾನ ಮಾಡ್ಕೊತ ಕುಂತು ಬಿಟ್ಟಾಳು. ಒಂದು ಗಿಡದ ಕೆಳಗ ಪದ್ಮಾಸನ ಹಾಕಿ ಹನಿ ಮೇಲೆ ಭಸ್ಮ ತೊಟ್ಟು ಶ್ರೀ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹಿಂಗ ಕೈ ಮುಕ್ಕೊಂಡು ತಾಯಿ ಕುಂತು ಬಿಟ್ಟಾಳ. ಆಕೆ ಇನ್ನೇನು ಈ ಕಡೆ ಬರುವಂಗಿಲ್ಲ, ಬೇಕಾದ್ರೆ ಆಕೆ ಕನಸಿನೊಳಗೆ ಬಂದು ಹೇಳಿದಂಗ ನೀವು ಇಲ್ಲೇ ಒಂದು ಗುಡಿಯನ್ನು ಕಟ್ಟಿಬಿಡೋಣ ಅಂತ ಹೇಳಿ ತಿಳ್ಕೊಂಡು ಗುಡ್ಡಾಪುರದಲ್ಲಿ ತಾಯಿ ದಾನಮ್ಮನ ಹೆಸರಿನಲ್ಲೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತ ಒಂದಿನ ಕಾಲಗಳು. ಮಾಡಿದಾಗ ತಾಯಿ ಅಲ್ಲಿಂದನೇ ಏನ್ ಮಾಡಕತ್ತಾಳಂತಂದ್ರ ತನ್ನ ಶಕ್ತಿ ಎಟ್ಟಿತ್ತಂತಂದ್ರ ಅಲ್ಲಿ ಗುಡ್ಡಾಪುರದೊಳಗ ಇಲ್ಲಿ ತಾಯಿ ದಾನಮ್ಮ ಅಲ್ಲಿದಾಳ. ಎಲ್ಲಿ? ಶ್ರೀಶೈಲ ಮಹಾಪರ್ವತದೊಳಗದ. ಪರ್ವತದೊಳಗ ಮಲ್ಲಯ್ಯನ ಧ್ಯಾನ ಮಾಡಕತ್ತಾಳನ್ನುವಂತ ವಿಷಯ ಯಾರಿಗೆ ಗೊತ್ತಾಗಿತ್ತು ಅಂತಂದ್ರೆ ಚಿನ್ಮಯ ಜ್ಞಾನಿಗಳಾಗಿರ್ತಕ್ಕಂಥ ಚನ್ನ ಬಸವಣ್ಣನಿಗೆ ಬಸವ ಕಲ್ಯಾಣದಲ್ಲಿ ಗೊತ್ತಾಗಿತ್ತು. ಬಸವ ಕಲ್ಯಾಣದೊಳಗ ಬಸವಣ್ಣನಿಗೆ ಗೊತ್ತಾಗಿತ್ತು ಯಾರು ಅಕ್ಕ ಮಹಾದೇವಿ ನಂತರ ಮತ್ತೊಬ್ಬ ತಾಯಿ ದಾನೇಶ್ವರಿ ಯಾರು ಅಂತಂದ್ರೆ ಲಿಂಗಮ್ಮ. ಯಾವತ್ತು ಕೈಯಾಗ ಲಿಂಗ ಪೂಜೆ, ಹನಿ ಮೇಲೆ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಯಾವತ್ತು ದೇವರ ಧ್ಯಾನ, ದಾನ, ಧರ್ಮವಂತಳ ಯಾರು ಅಂತಂದ್ರ ಆಕೆ ಶ್ರೀಶೈಲ ಪರ್ವತದೊಳಗದಾಳ. ಆಕೆ ನಮ್ಮ ಕಡೆ ಇಂದಿಲ್ಲ ನಾಳೆ ಬರ್ತಾರ ಅಂತ ತಿಳ್ಕೊಂಡು ಬಸವಣ್ಣವ್ರ ಭವಿಷ್ಯ ನೋಡಿದ್ರು. ದಾನಮ್ಮ ಶ್ರೀಶೈಲದೊಳಗ ಎಷ್ಟು ದಿವಸ? 21 ದಿವಸ ಉಪವಾಸವನ್ನ ಮಾಡಿ, 21 ದಿವಸ ಅನ್ನ ಇಲ್ರಿ, ನೀರಿಲ್ಲ, ಯಾರ ಗೊಡವೆ ಇಲ್ಲ. 21 ದಿನ ನಿರಹಂಕಾರದಿಂದ ತಾಯಿ ಏನು ಮಾಡಕತ್ತಾಳಂತಂದ್ರ ಆ ಮಲ್ಲಿಕಾರ್ಜುನನ್ನ ಕುರಿತು ಧ್ಯಾನ ಮಾಡಕತ್ತಾಳ. ಕೈಯೊಳಗ ಇಷ್ಟಲಿಂಗವನ್ನ ಹಿಡ್ಕೊಂಡು, ಆ ಇಷ್ಟಲಿಂಗ ಹಿಡ್ಕೊಂಡು 21 ದಿನ ನಿರಂತರವಾಗಿ ತಾಯಿ ಆ ಭಗವಂತನ ಧ್ಯಾನ ಮಾಡಕತ್ತಾಳ. ಬಸವ ಕಲ್ಯಾಣದೊಳಗ ಆಕೆಯ ಮಹಾಬೆಳಗು ಅಕ್ಕ ಮಹಾದೇವಿ ನಂತರ ದಾನಮ್ಮನೇ ಈ ನಾಡಿಗೆ ಬರ್ತಾಳನ್ನುವಂತ. ಯಾಕಂದ್ರ ಅಂದೇನು ಮೊಬೈಲ್ ಇದ್ದು ಅಂದ್ರೆ ಮತ್ತ ಏನೂ ಇಲ್ಲ. ಆದ್ರ ಅವರ ದಿವ್ಯ ಶಕ್ತಿ ಅಂತಾರೆ, ಅಂತಃಕರಣ ಶಕ್ತಿ ಅಂತಾರದು. ಆ ಅಂತಃಕರಣ ಶಕ್ತಿ ಹೆಂಗಿತ್ತು ಅಂತಂದ್ರ ಇಲ್ಲಿ ಕೇಳ್ರಿ, ಅಥಣಿ ಮುರುಗೇಂದ್ರ ಶಿವಯೋಗಿಗಳು, ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಮಠದೊಳಗ ಲಿಂಗ ಪೂಜಾಕ ಕೂತರಂದ್ರ ಅವ್ರ 3 ಮಂದಿ ಗೆಳೆಯರಿದ್ರು. ಬಿಳ್ಳೂರದ ಗುರುಬಸಪ್ಪ ಸ್ವಾಮಿಗಳಂತಾಗಿ ಹೋಗ್ಯಾರ. ನಿಮ್ಗೆ ಗೊತ್ತಿರ್ಬೇಕು, ಬಿಳ್ಳೂರ್ ಅಂತ ಊರೈತ್ರಿ, ಇಲ್ಲೇ ಜತ್ಕ್ ಹೋಗಾಕತ್ತತ್ ನೋಡ್ರಿ. ಗೂಗಾಡ ಬಸರಿಗೆ ಆದ ಕೂಡ ಬೀಳೂರ್. ಬೀಳೂರದೊಳಗ ಗುರುಬಸಪ್ಪಗಳು ಅಂತೇಳಿ ಇವ್ರ ಜೋಡಿ ದೋಸ್ತರು, ಅವ್ರು ಶಿವಯೋಗಿಗಳ ಗೆಳೆಯರು. ಇನ್ನೊಬ್ಬರು ಗುರುಗಳು ಅಂತಂದ್ರೆ ಬಿದರಿಯ ಕುಮಾರ ಶಿವಯೋಗಿಗಳು. ಇಲ್ಲಿ ಬಿದರಿ ಬರ್ತದೆ ಬಬಲಾದಿಗೆ ಹೋಗಾಗ. ಕುಮಾರ ಶಿವಯೋಗಿಗಳು ಈ 3 ಮಂದಿ ದೋಸ್ತರು. ಎದರ ದೋಸ್ತರು? ಹುಡುಗಾಟ್ಕಿ ದೋಸ್ತಿ ಅಲ್ಲ. ಅವ್ರು ಎಷ್ಟು ಭಾವ ಭಕ್ತಿಯಿಂದ ಇದ್ರು ಅಂತಂದ್ರ ಅಥಣಿ ಒಳಗ ಶಿವಯೋಗಿಗಳು ಹಿಂಗ ಲಿಂಗ ಪೂಜಾ ಹಿಂಗ ಮಾಡ್ಕೊತ ಕುಂತ್ರ ಅವರು ಬೀಳೂರ್ದಾಗ ಕುಂತು ಅಲ್ಲಿ ಲಿಂಗ ಪೂಜಾ ಮಾಡ್ಕೊತಾರ. ಬಿದಿರಿ ಒಳಗ ಕುಮಾರ ಶಿವಗಳು ಲಿಂಗ ಹಿಡಿದು ಅವ್ರು ಅಲ್ಲಿ ಪೂಜೆ ಮಾಡ್ಕೊಳಕತ್ಯಾರ. 3 ಮಂದಿ ಒಂದ ಟೈಮ್ಕ ಪೂಜಾ ಮಾಡ್ಕೊತಿದ್ರು. ಹಿಂಗ ಮಾಡ್ಕೊಳ್ಳುವಾಗ ಲಿಂಗಪ್ಪನ ನೋಡಿದಾಗ ಶಿವಯೋಗಿಗಳಿಗೆ ಕುಮಾರಸ್ವಾಮಿಗಳು ಆ ಲಿಂಗದೊಳಗೆ ಕಾಣಿಸ್ತಿದ್ರು, ಬಿಳೂರು ಗುರುಬಸಪ್ಪನವರು ಲಿಂಗದೊಳಗೆ ಕಾಣಿಸ್ತಿದ್ರಂತ. ನಾವು ಲಿಂಗ ಪೂಜೆ ಮಾಡ್ಕೊಳ್ತಿರ್ತೀವಿ ಕೈಯಾಗ. ನಾವೆಲ್ಲ ಹಿಂಗ ಕೈಯಾಗ ಲಿಂಗ ಹಿಡ್ದಿರ್ತಾರೋ, ಹಿಂಗ ಪೂಜಾ ಮಾಡ್ಕೊತಿರ್ತಾರೋ, ಹೋಗ್ತಿರ್ತಾರೋ, ಹಿಂಗ ನುಗ್ತಾರೋ. ಆ ಹುಡುಗರು ಏನ ನನಗೆ ಅಡಿಗೆ ಆತ ಇಲ್ಲ, ನನಗೆ ಟೈಮ್ ಆಗೈತಿ ಹೋಗೋದಲ್ಲ. ಓ ನಮ ಶಿವ, ಓ ನಮ ಶಿವ, ನಾವು ಲಿಂಗ ಪೂಜೆ.
ಅವರು ದೇವರನ್ನ ಎಲ್ಲಿ ಕಂಡ್ರು ಅಂತಂದ್ರೆ ಲಿಂಗದಲ್ಲಿ ದೇವರನ್ನ ಕಂಡ್ರು ಶರಣರು ಸಂತರು. ಲಿಂಗ ಪೂಜೆ ಮಾಡ್ಕೊತ ಕುಂತಾಗ ಬಿದ್ರಿ ಕುಮಾರ ಶಿವಗಳು, ಬಿಳೂರದ ಗುರುಬಸಪ್ಪಗಳು, ಅಥಣಿಯ ಮುರುಗೇಂದ್ರ ಶಿವಗಳು 3 ಜನ ಮಾತಾಡ್ತಾ ಇದ್ರಂತ. ಹಿಂಗ ಮಾತಾಡ್ಕೊಂತ ಕುಂತಾಗ ಒಂದು ದಿನ ಬಿದ್ರಿ ಕುಮಾರಪ್ಪಗಳು, ಬಿಳೂರು ಗುರುಬಸಪ್ಪಗಳು ಅಲ್ಲಿದಿಂದ ಬರಾಕತ್ಯಾರ, ನಡ್ಕೊತ ಬರಾಕತ್ಯಾರ. ಇವ್ರು ಲಿಂಗ ಪೂಜಾಕ ಕುಂತಾರ. ತಮ್ಮ ಶಿಷ್ಯಾಗ ಹೇಳ್ತಾರ ಅಪ್ಪಗಳು, ಏ ತಮ್ಮ, ಇನ್ನು ಅರ್ಧ ತಾಸಿನ್ಯಾಗ ಬೀಳೂರ್ದಿಂದ ಅಪ್ಪಗಳು ಬರಾಕತ್ಯಾರ, ಬಿದ್ರಿ ಕುಮಾರ ಶಿವಗಳು ಬರಾಕತ್ಯಾರ, ಪಟ್ನ ಅಡಿಗೆ ತಯಾರು ಮಾಡ್ರಿ, ಅಪ್ಪಗಳು ಬಂದ ಕೂಡ್ಲೇನ ಪ್ರಸಾದ ಮಾಡ್ತಾರಂತ ಲಿಂಗ ಪೂಜೆ ಮಾಡ್ಕೊತ ನೋಡಕೊತ ಹೇಳಕತ್ಯಾರ. ಅವ್ರು ಬರೋದು ಈ ಲಿಂಗದೊಳಗೆ ಕಾಣಿಸ್ತಿತ್ತಂತಂದ್ರ ಅವರ ತಪಸ್ಸಿನ ಶಕ್ತಿ ಹಂಗಿತ್ತು. ಅಷ್ಟ ಭಾವದಿಂದ ಅದಕ್ಕೆ ಅವರು ಶಿವಯೋಗಿಗಳು ದೇವರಾಗಿ ಹೋದರು ನಮ್ಮ ಅಪ್ಪಗಳು. ಅಂತ ಪುಣ್ಯ ಭೂಮಿಯೊಳಗೆ ನಾವೆಲ್ಲ ಹುಟ್ಟಿದೀವಿ ಅಂತಂದ್ರೆ ನಾವು ಒಂದು ಭಾಗ್ಯವಂತರನೇ. ದಾನಮ್ಮ ತಾಯಿಯ ಒಂದು ಪವಿತ್ರವಾದಂತ ಭೂಮಿಯಲ್ಲಿ ತಿರುಗಾಡಿದ ಭೂಮಿ ಅದು. ದಾನಮ್ಮ ತಾಯಿ ನಾಡಿನೊಳಗೆಲ್ಲ ಸಂಚಾರ ಮಾಡಿದ್ದಾಳ. ಬಿದ್ರಿ ಕುಮಾರ ಶಿವಗಳು ಇಲ್ಲಿ ಬಂದು ಹೋಗ್ಯಾರ, ಬೀಳೂರದ ಗುರುಬಸಪ್ಪಗಳು ಬಂದು ಹೋಗ್ಯಾರ, ಐಗಳಿ ಅಪ್ಪಯ್ಯಪ್ಪನವರು ಅರಟಾಳ ಭೂಮಿ ಒಳಗ ತಿರುಗಾಡಿ ಹೋಗ್ಯಾರ. ಅವ್ರು ಎಲ್ಲ ತಿರುಗಾಡಿ ಹೋದಂತ ಪವಿತ್ರವಾದಂತ ಮಣ್ಣಂತಂದ್ರ ಆ ಮಣ್ಣಿನೊಳಗ ನಾವು ಕುತ್ತದೀವಿ ಅಂತಂದ್ರ ನಮಗ ಆ ಭಗವಂತ ಸಾಕ್ಷಾತ್ ಪ್ರತ್ಯಕ್ಷ ಆದಂಗನೆ. ಯಾಕ ಅಂತ ಶಕ್ತಿ ಅವರಲ್ಲಿ, ತಪಸ್ಸಿನ ಶಕ್ತಿ ಇತ್ತಂತ. ಅಷ್ಟು ದೊಡ್ಡ ಜ್ಞಾನಿಗಳು, ಅಷ್ಟು ದೊಡ್ಡ ತಪಸ್ವಿಗಳು ಅಥಣಿ ಶಿವಯೋಗಿಗಳಂದ್ರ ನಿಮಗೆ ಗೊತ್ತಿರ್ಲಿ. ಧಾರವಾಡಕ್ಕ, ದಾವಣಗೆರೆ, ಬೆಂಗಳೂರಿಗೆ ಅದು ಹೋದ್ರ ಅಥಣಿ ಬಸ್ ಹೋಗ್ತತ್ ನೋಡ್ರಿ. ಇಲ್ಲಿಂದ ಅಥಣಿ ಬೋರ್ಡ್ ನೋಡ್ರಿ ಅಂದ್ರ ಬಸ್ಸಿಗೆ ಅವ್ರ ಹಿಂಗ ನಮಸ್ಕಾರ ಮಾಡ್ತಾರಂತ. ಯಾಕೆ ಹೇಳ್ರಿ? ಪುಣ್ಯ ಭೂಮಿ ಅಥಣಿ ಶಿವಯೋಗಿಗಳು ಹುಟ್ಟಿರುವಂತ ಊರಿಂದ ಬಸ್ ಬಂದತ್ತೆ ಅಂದ್ರ ಆ ಬಸ್ಸಿಗೆ ನಮಸ್ಕಾರ ಮಾಡಿದ್ರೆ ನಾವು ಮಾಡುವಂತ ಪಾಪ ಹೋಗ್ತಾವಂತ. ನಾವು ಇದ ಮಣ್ಣಾಗ ಹುಟ್ಟಿದೀವು, ಇದ ಮಣ್ಣಾಗ ಬೆಳೆದೀವು. ನಾವು ಎಂದರೆ ಒಂದು ದಿವಸ ಶಿವಗಳ ಮಠಕ್ಕೆ ಹೋಗಿ ಕೈ ಮುಗಿತೀವಿ? ಹೋಗಂಗಿಲ್ಲ ನಾವು. ಯಾಕ? ಅದು ಹಿತ್ತಲ ಗಿಡ ಮದ್ದಲ್ಲ. ನಮ್ಮ ಸನೇಕದಿಂದ ದೇವ್ರು ನಮಗ ಗಾವಾಗೋದಿಲ್ಲ. ನಾವು ದೂರ ಹೋಗ್ಬೇಕು ನೋಡ್ರಿ, ಹೌದಲ್ರಿ? ನಾವು ಮಿರಜ್ ಹೋದ್ರನ್ನ ನಮಗ ಆರಾಮಾಕತಿ. ಇಲ್ಲಿ ಡಾಕ್ಟರ್ ಬೇಕಾದಂತ ಗುಳ್ಗಿ ಕೊಡ್ಲಿ. ಇವನ ಡಾಕ್ಟರ್ ಅಲ್ಲಿ ಹೋದ ಮಿರಜ್ದಾಗಿನೂ ತಂದು ಕೊಟ್ರು ಇವ್ರಿಗೆ ಆರಾಮಾಗೋದಿಲ್ಲ. ಯಾಕ? ಮಿರಜ್ ಹೋದ್ರೆ ಇವ್ರಿಗೆ ಆರಾಮಾಕತಿ. ಹಂಗ ಈ ಜಗತ್ತಿನೊಳಗ ತಪಸ್ಸು ಯಾರು ಮಾಡ್ಯಾರಪ್ಪ ಅಂತಂದ್ರೆ ಅಂತ ಮಹಾತ್ಮರೆಲ್ಲ ಮಾಡಿದಾಗ ಈ ಭೂಮಿ ಏನಾಗ್ಯದ ಅಂತಂದ್ರ ಪಾವನ ಆಗ್ಯದ, ಪವಿತ್ರ ಆಗ್ಯದ. ಅಂತ ಪವಿತ್ರವಾಗಿರ್ತಕ್ಕಂಥ ಇತಿಹಾಸ ಯಾರ್ದು ಅಂತಂದ್ರೆ ತಾಯಿ ಗುಡ್ಡಾಪುರದ ದಾನಮ್ಮನ ಇತಿಹಾಸ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾಳಿನ ದಿವಸ ಗುಡ್ಡಾಪುರ ದಾನಮ್ಮ ತಾಯಿಯ ಮಡಿಲಿಗೆ ಯಾರು ಬರ್ತಾರೆ ಅಂತಂದ್ರೆ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು. ಯಾರೇ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಅಂತಂದ್ರೆ ಯಾರು? ಅರಕೇರಿಯ ಅಮೋಘ ಸಿದ್ಧ ಮಹಾಸ್ವಾಮಿಗಳವರು ಇಲ್ಲಿ ಬಂದು ತಾಯಿಯ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರ. ಅವಾಗ ಮತ್ತ ಜಿಗಜಿನಿಯ ಕೌರಪ್ಪ ಸ್ವಾಮಿಗಳಂತ ಹೇಳಿ ಬರ್ತಾರ. ಜಿಗುಜಿನಿಗೆ ಅಂತ ಬರ್ತತಿ, ಅಲ್ಲಿ ಬಿಜಾಪುರ ಆಚೆ ಕಡೆ ಬರ್ತದೆ. ಆ ಜಿಗಜಿನಿಗೆ ಒಳಗೊಬ್ಬರು ಸ್ವಾಮಿಗಳಿದ್ರು, ಅವ್ರ ಹೆಸರು ಕೌದ್ಯಪ್ಪ ಸ್ವಾಮಿಗಳಂತ ಬರ್ತಾರೆ. ಅವರು ಲಚ್ಚಾನದ ಸಿದ್ಧಲಿಂಗಪ್ಪಗಳವರು. ಅರಕೇರಿ ಅಮೋಘ ಸಿದ್ಧನ ಸಾಕ್ಷಾತ್ ಅವತಾರ ಅಂದ್ರ ಅದು ಲಚ್ಚಾನದ ಸಿದ್ಧಲಿಂಗಪ್ಪಗಳು. ಅವರು ಬಂದು ತಾಯಿಗೆ ನಾಳಿನ ದಿವಸ ತಾಯಿಯ ದರ್ಶನವನ್ನು ಮಾಡ್ಕೊತಾರೆ. ನಾಳೆ ತಾಯಿಯ ದರ್ಶನವನ್ನು ಮಾಡಿಕೊಂಡು ಈ ಮಠದ ಬೆಳವಣಿಗೆಗೆ ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥ ಸಿದ್ಧಲಿಂಗಪ್ಪಗಳವರು, ಜಿಗಜಿನಿಗೆಯ ಕೌದಪ್ಪ ಮಹಾಸ್ವಾಮಿಗಳವರು ನಾಳಿನ ದಿವಸ ತಾಯಿಗೆ ಬಂದು ತಾಯಿಯ ದರ್ಶನ ಆಶೀರ್ವಾದವನ್ನ ಎಲ್ಲಿ ಪಡ್ಕೋತಾರಂತಂದ್ರೆ ಗುಡ್ಡಾಪುರಕ್ಕೆ ಬರ್ತಾರ. ಅದರ ನಂತರ ತಾಯಿ ಶ್ರೀಶೈಲದಿಂದ ಎಲ್ಲಿಗೆ ಬರ್ತಾಳೆ ಅಂತಂದ್ರೆ ಬಸವ ಕಲ್ಯಾಣಕ್ಕೆ ತಾಯಿ ಬರ್ತಾಳೆ. ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನ ದರ್ಶನ ಮಾಡ್ಕೊತಾಳೆ, ಅಲ್ಲಮ ಪ್ರಭು ದೇವರ ದರ್ಶನ ಮಾಡ್ಕೊತಾಳ.
ಅಕ್ಕ ಮಹಾದೇವಿಯ ದರ್ಶನ ಮಾಡಿಕೊಂಡು ಅಲ್ಲಿ ಬಸವಣ್ಣನವರಿಂದ ಆಶೀರ್ವಾದ ಪಡ್ಕೊಂಡು ಈ ನಾಡಿಗೆ ದಾನೇಶ್ವರಿಯಾಗಿ ದಾನಮ್ಮಳಾಗಿ ತನ್ನ ಹೆಸರನ್ನ ಕೀರ್ತಿಯನ್ನ ಜಗತ್ತಿಗೆ ಸಾರ್ತಾಳೆ ಅನ್ನುವಂಥ ವಿಷಯವನ್ನ ನಾಳಿನ ಇತಿಹಾಸದಲ್ಲಿ ನಾವು ನೀವೆಲ್ಲ ನೋಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಬಹಳ ಭಕ್ತಿಯಿಂದ ಬಂದು ಕುಂತು ಕೇಳಕತ್ತೀರಿ. ಬಹಳ ಸಂತೋಷವಾಗಿದೆ ನನಗೆ. ಯಾಕಂತಂದ್ರೆ ಇತ್ತು ಶಾಂತ ಕುಂತು ಕೇಳಂಗಿಲ್ಲ. ಒಂದೊಂದು ಊರಾಗಿ ಈಗ ಬರಾಗ ನಾನು ಐಗಳಿಗೆ ಅಲ್ಲಿ ಪ್ರವಚನಕ್ಕೆ ಹೋಗಿದ್ದೆ. ಈಗ ಬರ್ಬೇಕಾದ್ರೆ ಅಲ್ಲಿ ಗದ್ಲ 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 ಮಾಡ್ತಿರ್ತಾರ. ಅವ್ರ ಹಂಗ ಹೇಳೋರು ಹೇಳ್ತಿರ್ತಾರೆ, ಈ ಕಡೆ ದನಿಗೆ ಮಾಡ್ತಿರ್ತಾರೆ. ಆದ್ರೆ ನೀವೆಲ್ಲ ಶಾಂತ ಚಿತ್ತದಿಂದ ಕೂತೀರಿ ಅಂತಂದ್ರ ನಿಮ್ಮ ಒಳಗ ತಾಯಿಯ ರೂಪ, ತಾಯಿಯ ಶಕ್ತಿ ನಿಮ್ಮೆಲ್ಲರ ಅಂತಃಕರಣದೊಳಗ ಶಾಂತ ಕೊಡುವಂಗ ಮಾಡ್ಯದ. ಅಂತ ಒಂದು ಸೇವೆ ಇನ್ನೊಂದು 20 ದಿವಸ ಕಾರ್ಯಕ್ರಮ ಇರ್ತದೆ. ಅದರ ಲಾಭ ನೀವೆಲ್ಲ ಪಡ್ಕೊಡ್ರಿ. ನನಗೆ ತಿಳಿದಂತ ಒಂದಿಷ್ಟು ಶಕ್ತಿಯನ್ನ ನಿಮ್ಮ ಉಡಿ ಒಳಗೆ ಹಾಕುವಂತ ಒಂದು ಸೇವೆಯನ್ನ ನಾನು ನಿರಂತರವಾಗಿ ಮಾಡ್ಕೊತ ಬಂದಿದ್ದೇನೆ. ಇನ್ನು ಮುಂದಾದ್ರೂ ತಮ್ಮ ಎಲ್ಲರಿಗೂ ಯಾರಿಗೂ ಮಾತಾಡುವ